ಕೆ ನಲ್ಲತಂಬಿ ಇವರು ಇಂದು ತಮಿಳಿನ ಪ್ರಸಿದ್ಧ ಕವಿ ಮತ್ತು ತತ್ವಜ್ಞಾನಿಯಾದ ತಿರುವಳ್ಳುವರ್ ಅವರಿಂದ ರಚಿತವಾದ ಕನ್ನಡಕ್ಕೆ ಎಲ್ ಗುಂಡಪ್ಪನವರಿಂದ ಅನುವಾದವಾದ ಧರ್ಮ ಅರ್ಥ ಕಾಮ ಎಂಬ ಕವನದ ಕುರಿತು ಪ್ರಾಯೋಗಿಕ ವಿಮರ್ಶೆ ಮಾಡಲಿದ್ದಾರೆ. ಕೆ ನಲ್ಲತಂಬಿ ಅವರ ಒಂದು ಸಣ್ಣ ಪರಿಚಯ. ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುವ ಕೆ ನಲ್ಲತಂಬಿ ಅವರು ಹುಟ್ಟಿ ಬೆಳೆದದ್ದು ಮತ್ತು ವಿದ್ಯಾಭ್ಯಾಸ ಮಾಡಿದ್ದು ಮೈಸೂರಿನಲ್ಲಿ. ಖಾಸಗಿ ಕಂಪನಿಯೊಂದರಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾದ ನಂತರ ಬರಹದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡ ಇವರು ಕನ್ನಡದಿಂದ ತಮಿಳಿಗೆ ಹಾಗೂ ತಮಿಳಿನಿಂದ ಕನ್ನಡಕ್ಕೆ ಅನುವಾದ ಕಾರ್ಯವನ್ನು ಕೈಗೊಂಡು ಬಂದಿದ್ದಾರೆ. ಇವರ ಕೆಲವು ಸಣ್ಣ ಕಥೆಗಳು ಮತ್ತು ಕವನಗಳು ಕನ್ನಡ ಮತ್ತು ತಮಿಳು ಎರಡೂ ಭಾಷೆಗಳ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಇವರು ಇದುವರೆಗೂ ತಮಿಳಿನಿಂದ ಕನ್ನಡಕ್ಕೆ 34 ಕೃತಿಗಳನ್ನು, ಕನ್ನಡದಿಂದ ತಮಿಳಿಗೆ 19 ಕೃತಿಗಳನ್ನು, ಒಟ್ಟು 53 ಕೃತಿಗಳನ್ನು ಅನುವಾದಿಸಿದ್ದಾರೆ. ಇವರ ಬರಹಗಳಿಗೆ ಅನೇಕ ಪ್ರಶಸ್ತಿ ಹುಡುಕಿಕೊಂಡು ಬಂದಿದ್ದು, ಅವುಗಳಲ್ಲಿ ಕೆಲವನ್ನು ಹೇಳುವುದಾದರೆ 2022ರಲ್ಲಿ ಕುವೆಂಪು ಭಾಷಾ ಪ್ರಾಧಿಕಾರದಿಂದ ಸಂದಂತಹ ಗೌರವ ಪ್ರಶಸ್ತಿ, ಪುನಃ 2022ರಲ್ಲಿ ಕುಪ್ಪಂನಲ್ಲಿರುವಂತಹ ದ್ರಾವಿಡ ವಿಶ್ವವಿದ್ಯಾಲಯದ ದಕ್ಷಿಣ ಭಾರತದ ಅನುವಾದಕರ ಸಂಘದಿಂದ ಅವಾರ್ಡ್ ಆಫ್ ರೆಕಗ್ನಿಷನ್ ಪ್ರಶಸ್ತಿ, 2022ರಲ್ಲಿ ನೇಮಿಚಂದ್ರ ಅವರ ಯಾದೃಶಂ ಕಾದಂಬರಿಯನ್ನು ತಮಿಳು ಭಾಷೆಗೆ ಅನುವಾದ ಮಾಡಿದ್ದರಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2023ರಲ್ಲಿ ಕರ್ನಾಟಕ ತಮಿಳು ಪತ್ರಕರ್ತರ ಸಂಘ ಬೆಂಗಳೂರು ಇವರಿಂದ ಕರ್ನಾಟಕ ತಮಿಳ್ ಅಳುಮೈ ಪ್ರಶಸ್ತಿ ಬಂದಿದೆ. ಇದಿಷ್ಟು ಅವರ ಒಂದು ಸಂಕ್ಷಿಪ್ತ ಪರಿಚಯ. ನಲ್ಲತಂಬಿ ಸರ್, ನಿಮ್ಮ ಓಕೆ, ಮುಂದುವರಿಸಿ ಸರ್. ಕೇಳಿಸ್ತಾ ಇದೆಯಾ ಸರ್? ಒಂದ್ ನಿಮಿಷ ಸರ್, ಅದು ವಿಡಿಯೋ ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ ಸರ್. ಸರ್ ಕೇಳಿಸ್ತಿದ್ಯಾ ತಾನೆ? ಕೇಳಿಸ್ತಿದೆಯಲ್ಲ ಸರ್? ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್. ಓಕೆ. ಎಲ್ರಿಗೂ ನಮಸ್ಕಾರ. ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 2 ಮಾತುಗಳನ್ನ ತಿರುವಳ್ಳುವರ ಬಗ್ಗೆ ಆಡ್ಲಿಕ್ಕೆ ಕರೆದಿದ್ದಕ್ಕಾಗಿ ಮೊದಲು ನನ್ನ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ನಾನೊಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದವನು. ಸಾಹಿತ್ಯಕ್ಕೆ ನನ್ನ ನಿವೃತ್ತಿ ಆದ್ಮೇಲೆ ನಾನು ಬಂದವನು. ಅಂತ ದೊಡ್ಡ ಪಾಂಡಿತ್ಯ ಏನು ನನ್ನ ಹತ್ರ ಇಲ್ಲ. ಒಬ್ಬ ಸಾಮಾನ್ಯ ಓದುಗ ಮತ್ತೆ ಇನ್ನು ಸಾಹಿತ್ಯವನ್ನ ಕಲಿತಾ ಇರತಕ್ಕಂತ ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಕೋಬಹುದು. ತಿರುಕುರಳ್ ಬಗ್ಗೆ ನಾನು ಓದಿದ್ರು ಕೂಡ ನಾನು ಎಲ್ಲೂ ಯಾವತ್ತೂ ಮಾತಾಡಿರ್ಲಿಲ್ಲ. ಅದಕ್ಕೊಂದು ಅವಕಾಶ ಇವತ್ತು ಸಿಕ್ಕಿದೆ. ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋ ಆಸೆಯಿಂದ ಇದ್ರಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ತಿರುಕುರಳ್ ಬಗ್ಗೆ ಹೇಳೋದಾದ್ರೆ ಅದೊಂದು ಸಾಗರ. ಅದನ್ನ ಬಹಳ ಸಂಕ್ಷಿಪ್ತವಾಗಿ ಒಂದಿಷ್ಟು ಕೆಲವು ಪದಗಳಲ್ಲಿ ಹಿಡಿದಿಟ್ಟು ಹೇಳೋದಿಕ್ಕಂತೂ ಸಾಧ್ಯವೇ ಇಲ್ಲ. ತಿರುಕುರಳ್ ಇದು ಒಂದು ತಮಿಳು ಭಾಷೆಯ ಬಹಳ ಪ್ರಾಚೀನವಾದಂತ ಗ್ರಂಥ. ಸಿಲಪ್ಪದಿಗಾರಂ, ಮಣಿಮೇಖಲೈ ಇವೆಲ್ಲ 2ನೇ ಶತಮಾನದ ಕಾವ್ಯಗಳು ಅಂತ ಕರ್ಕೊಂಡ್ರೆ ಇದು ಅದಕ್ಕಿಂತಲೂ ಹಿಂದಿನ ಕಾಲದ ಕಾವ್ಯ ಅಂತ ಹೇಳಬಹುದು. ತಿರುವಳ್ಳುವರ್ ಕ್ರಿಸ್ತಪೂರ್ವ 100-200 ಶತಮಾನದಲ್ಲಿ ಇರಬಹುದೆಂದು ಊಹಿಸಲಾಗಿದೆ. ಕೆಲವರು 500ನೇ ಶತಮಾನ ಅಂತಾನು ಹೇಳ್ತಾರೆ. ಇದು ನಿರ್ದಿಷ್ಟವಾದ ಯಾವ ಕಾಲದ ಒಂದು ಇದಿಲ್ಲ ಅವರ ಬಗ್ಗೆ. ಈ ಕೃತಿ ಸಂಗಮ್ ಸಾಹಿತ್ಯದಲ್ಲಿ ವರ್ಗೀಕರಣವಾದಂತ 14 ಕೀಳ್ಕಣಕ್ಕು ಅನ್ನೋ 18 ಕೃತಿಗಳ ಸಂಗ್ರಹದಲ್ಲಿ ಒಂದು ಕೃತಿ. ಇದನ್ನ ತಿರುಕುರಳನ್ನ ಬಹಳ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಉಲಗ ಪೊದುಮರೈ ಅಂತ ಕರೀತಾರೆ. ಅಂದ್ರೆ ಜಗತ್ತಿನ ಸಾರ್ವಜನಿಕ ಮಾತು ಅನ್ನೋ ಅರ್ಥದಲ್ಲಿ ಇದು ಹೇಳಲ್ಪಟ್ಟಿದೆ. ಪೊಯ್ಯ ಮೊಳಿ ಅಂತಾರೆ. ಎಂದಿಗೂ ಸುಳ್ಳಾಗದ ಮಾತು ಅನ್ನೋ ಅರ್ಥದಲ್ಲಿ ಇದಿದೆ. ವಾಯುರೈ ವಾಳ್ತು, ಬಾಯಿಂದ ಕೇಳಿದ ಶುಭ ಮಾತುಗಳು ಅನ್ನೋ ಅರ್ಥದಲ್ಲೂ ಹೇಳ್ತಾರೆ. ಮುಪ್ಪಾಲ್ ಉತ್ತರ ವೇದಂ, ದೈವ ನೂಲ್ ಅಂತಾರೆ. ಅಂದ್ರೆ ದೇವರ ಕೃತಿ ಅಂತಾರೆ. ಹೀಗೆ ಅನೇಕ ಹೆಸರುಗಳಿಂದ ಇದನ್ನ ಹಿಂದೆ ಕರೀತಾ ಇದ್ರು. ಇದು
ನಮ್ಮ ಭಾರತೀಯ ತತ್ವಶಾಸ್ತ್ರವಾದಂತ ಜ್ಞಾನ ಮೀಮಾಂಸೆ, ತತ್ವಮೀಮಾಂಸೆ ಅಂದ್ರೆ ಎಪಿಸ್ಟಮಾಲಜಿ, ಮೆಟಾಫಿಸಿಕ್ಸ್ ಎಂಬ ಪುರಾತನ ಶ್ರೇಣಿಯಲ್ಲಿ ಬರುವ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ತಿರುಕುರಳ್ ನ ಎರಡು ಪದ, ತಿರುಕುರಳ್ ಅಂದ್ರೆ ಏನು? ತಿರು ಎಂದ್ರೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಶ್ರೀ ಅನ್ನೋ ಅರ್ಥದಲ್ಲಿ ಬರುತ್ತೆ. ಅಂದ್ರೆ ಸಿರಿ ಅನ್ನೋ ಅರ್ಥದಲ್ಲಿ, ಪವಿತ್ರವಾದದ್ದು, ಸುಂದರವಾದದ್ದು, ಈ ರೀತಿ ಅರ್ಥಗಳಲ್ಲಿ ಬರುತ್ತೆ. ಕುರಳ್ ಎಂದರೆ ಸಂಕ್ಷಿಪ್ತವಾದದ್ದು, ಚಿಕ್ಕದಾದದ್ದು, ಚೊಕ್ಕವಾದದ್ದು, ಉವಾಚ ಅಂತ ಹೇಳ್ಬೋದು, ಬಹಳ ಸರಿಯಾಗಿ ಹೇಳೋದಾದ್ರೆ. ಇಂತಹ ಅರ್ಥಗಳನ್ನ ನೀಡತಕ್ಕಂಥದ್ದು ಇದು. ಇದನ್ನ ಕನ್ನಡದಲ್ಲಿ ಕರೆಯೋದಾದ್ರೆ ಶ್ರೀ ಉವಾಚ ಅಂತ ಕರಿಬಹುದು, ಅಥವಾ ಸಿರಿ ಉವಾಚ ಅಂತ ಕರಿಬಹುದು. ಇದು ಅಹಿಂಸೆಯನ್ನ ಕೇಂದ್ರವಾಗಿಟ್ಟುಕೊಂಡು ಬರೆದಂತ ಕೃತಿ. ಇದು ಮೂಲತಃ ಜೀವನದ ಶಾಸ್ತ್ರದ ಕೃತಿ. ಸಾಮಾನ್ಯ ಜನಗಳು ತಮ್ಮ ಆಂತರಿಕ ಮತ್ತು ಬಾಹ್ಯ ಜೀವನದಲ್ಲಿ ಆನಂದ, ಸಾಮರಸ್ಯ, ಆರೋಗ್ಯದಿಂದ ಬದುಕಲು ಅಗತ್ಯವಿರುವ ಗುಣಗಳನ್ನು ವಿವರಿಸುತ್ತದೆ. ಜಗತ್ತಿನ ನೀತಿಶಾಸ್ತ್ರ ಪುಸ್ತಕಗಳಲ್ಲಿ ಶ್ರೇಷ್ಠವಾದ ಒಂದು ಕೃತಿ ಎಂದು ಇದನ್ನು ಪರಿಗಣಿಸಲಾಗಿದೆ. ಅದಕ್ಕಾಗಿ ಇದನ್ನ ರಷ್ಯನ್ ಕ್ರೆಮ್ಲಿನ್ ಮಾಳಿಗೆಯ ಪರಮಾಣು ಸಹ ಭೇದಿಸಲಾಗದಂತ ನೆಲಮಾಳಿಗೆಯಲ್ಲಿ ಸುರಕ್ಷಿತವಾಗಿಟ್ಟಿರುವ ಜಗತ್ತಿನ ಅತಿ ಶ್ರೇಷ್ಠವಾದ ಕೆಲವು ಗ್ರಂಥಗಳಲ್ಲಿ ತಿರುಕುರಳ್ ಸಹ ಒಂದು. ಇದಕ್ಕೆ ಉದಾಹರಣೆ, ತಿರುಕುರಳ್ ಈವರೆಗೆ 358 ಅನುವಾದಗಳನ್ನ ಕಂಡಿದೆ. ಭಾರತೀಯ ಭಾಷೆಯಲ್ಲಿ 29, ವಿದೇಶಿ ಭಾಷೆಗಳಲ್ಲಿ 29 ಅನುವಾದಗಳು ಬೇರೆ ಬೇರೆಯವರು ಕಟ್ಟಿರೋದು. ಒಟ್ಟು 358 ಅನುವಾದಗಳಾಗಿದೆ. ಈ ರೀತಿ ವಿಶ್ವಸಂಸ್ಥೆಯ ಅಧಿಕೃತವಾದಂತಹ 6 ಭಾಷೆಗಳಲ್ಲಿ ಭಾಷಾಂತರಗೊಂಡಿದೆ. ಯುನೆಸ್ಕೋದ 10 ಅಧಿಕೃತ ಭಾಷೆಗಳಲ್ಲಿ 9ಕ್ಕೆ ಅನುವಾದವಾಗಿದೆ, ಪೋರ್ಚುಗೀಸ್ ಒಂದು ಭಾಷೆಯನ್ನ ಬಿಟ್ಟು. ಬೈಬಲ್ ನಂತರ ಜಗತ್ತಿನಲ್ಲಿ ಹೆಚ್ಚಾಗಿ ಅನುವಾದಗೊಂಡಂತ ಕೃತಿ ತಿರುಕುರಳ್. 1812ರಲ್ಲಿ ಇದನ್ನ ತಮಿಳಿನಲ್ಲಿ ಮುದ್ರಿಸಲಾಯಿತು. ಅಲ್ಲಿವರೆಗೂ ಓಲೆಗರಿನಲ್ಲಿ ಇತ್ತು. 1840ರಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟವಾಯಿತು. 1976ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸ ಮಾಡುತ್ತಿದ್ದಂತ ಫ್ರಾನ್ಸಿಸ್ ವೈಟ್ ಎಲಿಸ್ ಎಂಬವನು 1816ರಲ್ಲಿ ತಿರುವಳ್ಳುವರ್ ಮತ್ತು 5 ತುದಿ ಇರುವ ನಕ್ಷತ್ರಗಳನ್ನ ಹೊಂದಿರುವ 2 ನಕ್ಷತ್ರ ವರಾಹ ನಾಣ್ಯವನ್ನ ಛಾಪಿಸಿ ಬಿಡುಗಡೆ ಮಾಡದ ಅಂತ ಹೇಳಲಾಗುತ್ತೆ. ಅದು ಚಾಲನೆಗೆ ಬಂದಿತ್ತೆ ಎಂಬುದು ಈವರೆಗೂ ಯಾವ ಪುರಾವೆಯೂ ಇಲ್ಲ. ಆದ್ರೆ ನಾಣ್ಯಗಳಲ್ಲಿ 2 ಲಂಡನ್ ವಸ್ತು ಸಂಗ್ರಹದಲ್ಲೂ, 2 ಕಲ್ಕತ್ತಾ ಭಾರತೀಯ ವಸ್ತು ಸಂಗ್ರಹದಲ್ಲೂ ಇದೆ. ಇವತ್ತಿಗೂ ನೋಡ್ಲಿಕ್ಕೆ ದೊರಕುತ್ತೆ. ತಿರುಕುರಳಿನಲ್ಲಿ ಒಟ್ಟು 1330 ಉವಾಚಗಳಿದೆ. ಅದನ್ನ 133 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದೊಂದು ಭಾಗದಲ್ಲೂ 10 ಪದ್ಯಗಳಿದೆ. ಇದನ್ನ 3 ಖಂಡಗಳಾಗಿ ವಿಭಜಿಸಲಾಗಿದೆ. ಧರ್ಮ, ಅರ್ಥ, ಕಾಮ ಅಂತ. ಧರ್ಮಖಂಡದಲ್ಲಿ 380 ಪದ್ಯಗಳು, ಅರ್ಥಖಂಡದಲ್ಲಿ 700 ಪದ್ಯಗಳು, ಕಾಮಖಂಡದಲ್ಲಿ 250 ಪದ್ಯಗಳು ಇದೆ. ಒಟ್ಟು 1330 ಪದ್ಯಗಳಿದೆ. ಪುರುಷಾರ್ಥ ತತ್ವದ ಮೊದಲನೆಯದಾಗಿ ಮೊದಲ 3ನ್ನೇ ಧರ್ಮ, ಅರ್ಥ, ಕಾಮ ಎಂದು ಸೂಚಿಸುತ್ತದೆ. ಇದರ 4ನೇ ತತ್ವವಾದ ಮೋಕ್ಷವನ್ನ ಇದು ಒಳಗೊಂಡಿಲ್ಲ. ಮೊದಲ 3 ಶಿಷ್ಟಾಚಾರವಾಗಿ ಶಿಸ್ತುಬದ್ಧವಾಗಿದ್ದರೆ 4ನೇದು ತಾನಾಗಿಯೇ ಒದಗುತ್ತದೆ ಎಂಬುದಕ್ಕಾಗಿ ಅದನ್ನು ಬಳ್ಳುವರು ಬಿಟ್ಟಿರಬಹುದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ಮತ್ತಷ್ಟು ವಿಂಗಡಿಸಲಾಗಿದೆ. 1ರಿಂದ 4 ಪದ್ಯಗಳವರೆಗೂ ಮುನ್ನುಡಿ, 5ರಿಂದ 24 ಈ ಭಾಗಗಳನ್ನ ಗೃಹ ಆರ್ಥಿಕತೆ, 25ರಿಂದ 38 ಸನ್ಯಾಸತ್ವ, 39ರಿಂದ 63 ರಾಜಕೀಯ, 64ರಿಂದ 95 ಅಂಗರಚನಾ ಶಾಸ್ತ್ರ, 96ರಿಂದ 108 ಬಿಟ್ಟು ಹೋದವು. ಅಂದ್ರೆ 1, 4 ಮತ್ತು 64, 95ರಲ್ಲಿ ಉಪವಿಭಾಗಗಳಲ್ಲಿ ಬಿಟ್ಟು ಹೋದಂತಹವು.
109ರಿಂದ 115 ಪ್ರೇಮದಲ್ಲಿ ಶಿಸ್ತು, 116ರಿಂದ 133 ವಿವಾಹ ಜೀವನದಲ್ಲಿ ಶಿಸ್ತು. ಈ ರೀತಿ ಇದನ್ನ ವಿಂಗಡಿಸಿದ್ದಾರೆ. ತಿರುಕುರಳ್ ಒಂದು ವ್ಯಾವಹಾರಿಕ ಶಿಸ್ತಿನ ಬದುಕನ್ನು ತಿಳಿಸುವುದಕ್ಕಾಗಿ ರಚಿಸಿದಂತ ಕೃತಿ. ಅದು ಒಬ್ಬ ಮನುಷ್ಯನಿಗೆ ಈ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳ ಜೊತೆಗೂ ಇರುವ ಧಾರ್ಮಿಕ ಸಂಬಂಧವನ್ನು ತಿಳಿಸಿ ಹೇಳುವ ಉದ್ದೇಶದಿಂದ ರಚಿಸಿದಂತ ಒಂದು ಶ್ರೇಷ್ಠವಾದ ಕೃತಿ. ಇದು ಧಾರ್ಮಿಕ ಗ್ರಂಥವಾದರೂ ಕೂಡ ಕಾವ್ಯಾತ್ಮಕವಾದ ಸೃಷ್ಟಿಯಲ್ಲಿ ರೀತಿಯಲ್ಲಿ ರಚಿಸಲಾಗಿಲ್ಲ. ಇದೊಂದು ಶ್ರೇಷ್ಠ ಪದ್ಯ ಕೃತಿಯಾಗೋ ಸೃಜನಾತ್ಮಕ ಸಾಹಿತ್ಯವಾಗಿಯೂ ಇರಬೇಕೆಂಬ ಉದ್ದೇಶದಿಂದ ಈ ಕೃತಿಯನ್ನ ರಚಿಸಿಲ್ಲ. ಹಾಗೇನಾದ್ರೂ ಕಾವ್ಯಾತ್ಮಕತೆ ಇದೆ ಎಂದರೆ ಅದು ಕಾಮಖಂಡದಲ್ಲಿ ಮಾತ್ರವೇ ಕಾಣಲು ದೊರಕುತ್ತೆ. ಹಾಗೆ ಈ ಕೃತಿ ಸುಂದರವಾಗಿ ಕಾವ್ಯಾತ್ಮಕವಾಗಿಲ್ಲದೆ ಧರ್ಮವನ್ನು ಮಾತ್ರವೇ ಅಡಿಗೆರೆ ಹಾಕಿ ತೋರಿಸುವ ರೀತಿಯಲ್ಲಿ ವಳ್ಳುವರ್ ಒಂದು ಧರ್ಮ ಕೃತಿಯನ್ನು ರಚಿಸುವ ಉದ್ದೇಶವೇ ಹೊರತು ಶ್ರೇಷ್ಠ ಸಾಹಿತ್ಯ ಕೃತಿಯನ್ನು ರಚಿಸುವ ಉದ್ದೇಶವಾಗಿ ಅವರಿಗೆ ಇರಲಿಲ್ಲ. ತಿರುಕುರಳನ್ನ ಮನಕುಡವರ್, ಕಾಳಿಂಗರ್, ಪರಿಪೆರುಮಾಳ್ ಮುಂತಾದ ಅನೇಕ ಪಂಡಿತರು ವ್ಯಾಖ್ಯಾನ ಬರೆದಿದ್ದರೂ ಪರಿಮೇಳಳಗರ ಎಂಬುವರು ವಿಂಗಡಿಸಿದ ಪ್ರತಿ ಪದ್ಯವನ್ನು ಒಂದು ಖಂಡದೊಳಗೆ ಕ್ರಮಬದ್ಧವಾಗಿ ಜೋಡಿಸಿಟ್ಟಿರುವುದೇ ಇಂದು ಎಲ್ಲರೂ ಬಳಸುತ್ತಿದ್ದಾರೆ. ಅದಲ್ಲದೆ 20ರ ಶತಮಾನದಲ್ಲಿ ವಾವೇಸು ಅಯ್ಯರ್, ತಿರುವೀಕ, ವಾವು ಚಿದಂಬರನಾರ್, ತಿರುಕುರಳ್ ಮುನಿಸ್ವಾಮಿ, ದಂಡಪಾಣಿ ಸ್ವಾಮಿಗಳು, ಅರಂಗನಾಥರ್, ಚಕ್ರವರ್ತಿ ನಾಮಕ್ಕಲ್ ರಾಮಲಿಂಗಂ, ಬಾ ಶುಭಮಾಣಿಕ್ಯಂ, ತಾ ಅಪ್ಪಾದುರೈ, ಈರ ಸಾರಂಗಪಾಣಿ ಮುಂತಾದವರು ಸಹ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ. ಕನ್ನಡಕ್ಕೆ ಈ ಕೃತಿಯನ್ನು ಮೊದಲು ಅನುವಾದಿಸಿದವರು BM ಶ್ರೀಕಂಠಯ್ಯ, ಎಲ್ ಗುಂಡಪ್ಪ, PS ಶ್ರೀನಿವಾಸ್, ಎಸ್ ಶ್ರೀನಿವಾಸ್, ನಾ ಮುನಿಸ್ವಾಮಿ. ಇದು ನನಗೆ ತಿಳಿದ ಕೆಲವು. ಈಗ ಎಲ್ ಗುಂಡಪ್ಪನವರು ಅನುವಾದಿಸಿರುವ ಕೆಲವು ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ನನ್ನದೇ ಒಂದು ಹೊಸ ರೀತಿಯ ವಿಶ್ಲೇಷಣೆಯನ್ನ ಇಲ್ಲಿ ಮಾಡಬೇಕು ಅನ್ನುವಂತ ಅಭಿಪ್ರಾಯ ನನಗಿದೆ. ಇದು ಒಂದು ಪ್ರಾಯೋಗಿಕ ಕಾರ್ಯ. ಇದನ್ನೇ ಈ ರೀತಿಯಾದಂತಹ ವಿಶ್ಲೇಷಣೆಯನ್ನ ಈವರೆಗೂ ನಾನು ಎಲ್ಲೂ ಕಂಡಿಲ್ಲ, ಕೇಳಿಲ್ಲ. ಇದನ್ನ ಹೊಸ ರೀತಿ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮಧು ನನ್ನನ್ನ ಕೇಳ್ಕೊಂಡಾಗ ಅದಕ್ಕೋಸ್ಕರನೇ ನಾನು ಕೆಲವು ದಿನಗಳನ್ನ ಇದಕ್ಕೋಸ್ಕರ ಬಳಸ್ಕೊಂಡು ನಾನು ಇದನ್ನ ಹೊಸ ರೀತಿಯಲ್ಲಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದು ಧರ್ಮಖಂಡದಿಂದ 2 ಪದ್ಯ, ಅರ್ಥಖಂಡದಿಂದ 2 ಪದ್ಯ, ಕಾಮಖಂಡದಿಂದ 2 ಪದ್ಯಗಳನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲನೇ ಪದ್ಯ 2ನೇ ಅಧ್ಯಾಯದ ವಾಣ್ಸಿರಪ್ಪು ಅಂದ್ರೆ ಮಳೆಯ ಮಹಿಮೆ ಅನ್ನೋ 10ನೆಯ ಪದ್ಯ. ಇದು 10ನೇ ವಾಚ. ನೀರಿன்றಿ அமையாது உலகோ எனில் யார் யாருக்கும் வானின்று அமையாது ಒಳಗು. ಅಂದ್ರೆ ಧರಣಿಯಲ್ಲಿ ಎಂದು ನೀರಿಲ್ಲವೆಂದಾದರೆ ಧರಣಿಯೊಳು ನಿಲ್ಲುವುದು ಶಾಂತಿ ಅಂತ. ಅಂದ್ರೆ ನೀರಿಲ್ಲ ಅಂದ್ರೆ ಜಗತ್ತಲ್ಲಿ ಶಾಂತಿ ಸಮೃದ್ಧಿ ಹೇಗಿರೋದಕ್ಕೆ ಸಾಧ್ಯ? ಪಂಚಭೂತಗಳಲ್ಲಿ ನೀರು ಒಂದು ಅಂಶ. ನೀರಿಲ್ಲದೆ ಜಗತ್ತಲ್ಲಿ ಏನೂ ನಡೆಯುವುದಿಲ್ಲ. ಇದನ್ನ ಭೂಮಿನ ಸುಮಾರು ಇದು ನಾನು ಹೊಸ ರೀತಿಯಲ್ಲಿ ಹೇಳ್ತಕ್ಕಂತ ಒಂದು ವಿಶ್ಲೇಷಣೆ. ಇದು ಭೂಮಿನಲ್ಲಿ ಸುಮಾರು 71% ನೀರಿಂದ ತುಂಬಿದೆ. ಆದ್ರೆ ವಿಪರ್ಯಾಸ ಅಂದ್ರೆ ಈ 71% ಅಲ್ಲಿ 97% ಉಪ್ಪು ನೀರು. ಉಳಿದ 3ರಲ್ಲಿ 2 ನೀರು ಹಿಮನದಿಗಳು, ಹೆಪ್ಪುಗಟ್ಟಿದ ಮಂಜುಗಡ್ಡೆಗಳು ಅಥವಾ ನೆಲದಡಿಯಲ್ಲಿ ಸಂಗ್ರಹವಾಗಿರುವ ಸಿಹಿ ನೀರು. 1% ನೀರು ಮಾತ್ರವೇ ಮನುಷ್ಯನ ಬಳಕೆಗೆ ಇವತ್ತು ಜಗತ್ತಲ್ಲಿ ಇರತಕ್ಕಂಥದ್ದು. ಹಾಗೆಯೇ ದೇಹದ ಪ್ರತಿ 60% ನೀರಿಂದ ತುಂಬಿದೆ. ಅಂತಹ ನೀರನ್ನ ನಾವು ಪವಿತ್ರವಾಗಿ ಕಾಣ್ತೇವೆ. ನಮ್ಮ ನದಿಗಳೆಲ್ಲ ನಮಗೆ ಪುನೀತವಾದಂತಹದ್ದು. ನಾವು ಸ್ನಾನ ಮಾಡುವಾಗಲೂ ಸಹ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು ಎಂದು ಸ್ಮರಿಸಿಯೇ ನಾವು ಸ್ನಾನ ಮಾಡ್ತೀವಿ. ಮನೆಗೆ ಬರುವ ಅತಿಥಿಗಳಿಗೆ ನಾವು ಮೊದಲು ಕೊಡುವಂತಹದ್ದು ನೀರನ್ನು.
ದಾಹವನ್ನ ತಣಿಸ್ಕೊಳ್ಳೋಕ್ಕೋಸ್ಕರ. ಬೇಸಿಗೆ ಕಾಲದಲ್ಲಿ ನೀವು ನೋಡಿರ್ಬೋದು, ನಮ್ಮ ಊರುಗಳಲ್ಲೆಲ್ಲ, ಹಳ್ಳಿಗಳಲ್ಲೆಲ್ಲ, ಈವನ್ ಬೆಂಗಳೂರು ಅಂತ ದೊಡ್ಡ ಊರುಗಳಲ್ಲೂ ಕೂಡ ನೀರಿನ ಚಪ್ರಗಳನ್ನ ನಾವು ನೋಡ್ಬೋದು. ಇದು ಕೇವಲ ದೇಹವನ್ನ ಶುದ್ಧ ಮಾಡೋದಕ್ಕೆ ಮಾತ್ರ ನೀರನ್ನು ಬಳಸುವುದಿಲ್ಲ, ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಪಾಪವನ್ನು ತೊಳೆಯುತ್ತೆ ಅನ್ನುವಂತ ನಂಬಿಕೆ ನಮಗಿದೆ. ಅದಕ್ಕೋಸ್ಕರವೇ ನಾವು ಯಾರಾದ್ರೂ ಸತ್ರು ಕೂಡ ಕೊನೆಯಲ್ಲಿ ಅವ್ರ ಬಾಯಿಗೆ ಬಿಡುವಂತದ್ದು ನೀರು. ಪಾಪ ತೊಳೆಯೋದಕ್ಕೋಸ್ಕರವೇ ನಾವು ನದಿಗಳಲ್ಲಿ ಮೇಯ್ತೀವಿ. ಇದಕ್ಕೋಸ್ಕರ ಕುಂಭಮೇಳಗಳು ನಡೆಯುತ್ತೆ. ಇದಲ್ಲದೆ ವ್ಯವಸಾಯಕ್ಕೆ ನಮಗೆ ನೀರು ಬೇಕಾಗುತ್ತೆ. ನೀರಿಲ್ದೆ ಹೋದ್ರೆ ನಮಗೆ ಅನ್ನ ಇಲ್ಲ, ನೀರಿಲ್ದೆ ಹೋದ್ರೆ ನಮಗೆ ಆಹಾರ ಇಲ್ಲ. ನಮ್ಮ ದಿನದ ಕೆಲಸ ಕಾರ್ಯಗಳಿಗೆ ನೀರು ಬೇಕು. ಶ್ರೀಲಂಕಾದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ವಾಟರ್ ಕಾನ್ಫರೆನ್ಸ್ ಅಂತ ನಡೆಯಿತು, ವಾಟರ್ ಫೋರಂ ಅಂತ, ವಾಟರ್ ಕಾನ್ಫರೆನ್ಸ್. ಅಲ್ಲಿ ಒಬ್ಬ ತಜ್ಞರು ಒಂದು ವಾದವನ್ನ ಮುಂದಿಟ್ಟ. ಆ ವಾದ ಏನು ಅಂದ್ರೆ, ಇನ್ನು ಮುಂದೆ ಜಗತ್ತಲ್ಲಿ ಏನಾದ್ರೂ ಒಂದು ಮಹಾಯುದ್ಧ ಆದ್ರೆ ಅದು ಭೂಮಿಗಾಗಿಯೋ ತತ್ವಕ್ಕಾಗಿಯೋ ಸಿದ್ಧಾಂತಕ್ಕಾಗಿಯೋ ಇರೋದಿಲ್ವಂತೆ. ಅದು ನೀರಿಗಾಗಿ ನಡೆಯುವಂತ ಒಂದು ಮಹಾಯುದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀರು ನಮಗೆ ಎಷ್ಟು ಪ್ರಾಮುಖ್ಯವಾದಂತದ್ದು ಅನ್ನೋದು ಈ ಕವಿತೆಯಿಂದ, ಈ ವಾಚನದಿಂದ ನಮಗೆ ತಿರುವಳ್ಳುವರು ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಎರಡನೇ ವಿಚಾರ ಕೊಲ್ಲಾಮೆ, ಅಂದ್ರೆ ಅಹಿಂಸೆ ಅಂತ. ಇದು 33ನೇ ಅಧ್ಯಾಯದ 2ನೇ ವಾಚ. பகுத்துண்டு பல்லுயிர் ஓம்புதல் நூலோர் தொகுத்தவற்றுள் எல்லாம் ತಲೆ, ಸರ್ವರಿಗೂ ಹಂಚಿ ಉಣಬಡಿಸಿ ಅಹಿಂಸಾ ಧರ್ಮವನ್ನ ಪಾಲಿಸಿದರೆ ಇದುವೇ ಸರ್ವಧರ್ಮವೂ ಸ್ವೀಕರಿಸಿದ ಪ್ರಥಮ ಧರ್ಮ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳ್ತಾರೆ. ನೋಡಿ, 2025 ಜನವರಿ ಅಂಕಿಅಂಶದ ಪ್ರಕಾರ, ಅಂದ್ರೆ 2024 ಅಂಕಿಅಂಶ ಇದು, ಸುಮಾರು 734 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ದವಸ ಧಾನ್ಯಗಳು ಜಗತ್ತಿನಾದ್ಯಂತ ಬೆಳೆದಿದ್ದಾರೆ. ಜಗತ್ತಿನ ಜನಸಂಖ್ಯೆ 2022 ಅಂಕಿಅಂಶದ ಪ್ರಕಾರ 8 ಬಿಲಿಯನ್. ಇದರಲ್ಲಿ ಯುನೈಟೆಡ್ ನೇಷನ್ ಅಂಕಿಅಂಶದ ಪ್ರಕಾರ ದಿನಕ್ಕೆ 25,000 ಜನ ಆಹಾರವಿಲ್ಲದೆ ಸಾಯ್ತಾರಂತೆ. ಅದರಲ್ಲಿ ಮಕ್ಕಳ ಸಂಖ್ಯೆ ದಿನಕ್ಕೆ 10,000. ವರ್ಷಕ್ಕೆ ಸುಮಾರು 9 ಮಿಲಿಯನ್ ಜನ ಅನ್ನ ಆಹಾರ ಇಲ್ಲದೆ ಸಾಯ್ತಾರೆ ಅಂತ ಯುನೆಸ್ಕೋ ಹೇಳುತ್ತೆ. ಒಂದು ಕಡೆ ಹೀಗಿದ್ರೆ, ಮತ್ತೊಂದು ಕಡೆ 2022 ಯುನೆಸ್ಕೋ ಅಂಕಿಅಂಶದ ಪ್ರಕಾರ ದಿನಕ್ಕೆ 1.05 ಬಿಲಿಯನ್ ಟನ್ ಆಹಾರವನ್ನ ನಾವು ವ್ಯರ್ಥ ಮಾಡ್ತೇವೆ. ಇದು ಬಳಕೆದಾರರಿಗೆ ದೊರಕುವ ಆಹಾರದಲ್ಲಿ 19%. ಅಂದ್ರೆ ನಾವು ಎಷ್ಟು ಆಹಾರವನ್ನ ವ್ಯರ್ಥ ಮಾಡ್ತೇವೆ. ಒಂದು ಐಟಿ ಕಂಪನಿ ಕ್ಯಾಂಟೀನ್ ನಲ್ಲಿ ದಿನ ವ್ಯರ್ಥವಾಗುವ ಆಹಾರವನ್ನ ಕೆಜಿ ಲೆಕ್ಕ ಹಾಕಿ ಮರುದಿನ ಬೋರ್ಡಿನ ಮೇಲೆ ಬರೆದಿಡ್ತಾ ಇದ್ದಾರೆ. ದಿನ ಆ ಬೋರ್ಡ್ ನೋಡುವ ಅಲ್ಲಿಯ ಕಾರ್ಮಿಕರು ಆಹಾರವನ್ನ ವ್ಯರ್ಥ ಮಾಡುವುದು ದಿನೇ ದಿನೇ ಕಡಿಮೆಯಾಗಿ ಅದು ಒಂದು ದಿನ ಕನಿಷ್ಠ ಅಳತೆಗೆ ಬಂದು ನಿಲ್ತು. ನಮ್ಮ ಮದುವೆ ಮನೆಗಳಲ್ಲಿ ವ್ಯರ್ಥವಾದ ಆಹಾರ ಸುಮಾರು 35% ಅಂತ ಎಲ್ಲೋ ಒಂದ್ ಕಡೆ ಓದಿದ್ದು. ಅಗತ್ಯಕ್ಕಿಂತ ಹೆಚ್ಚಾಗಿ ಬಡಿಸಿಕೊಳ್ಳುವುದು, ಬಫೆ ಆದ್ರೆ ತಿನ್ನುವುದಕ್ಕಿಂತ ಹೆಚ್ಚಾಗಿ ತಟ್ಟೆಯಲ್ಲಿ ತುಂಬಿಕೊಳ್ಳೋದು ನಮಗೊಂಥರ ಕಾಯಿಲೆ. ಕೆಲವರ ಎಲೆಗಳನ್ನು ನೋಡಬಹುದು, ತಿಂದು ಮುಗಿಸಿದ ಮೇಲೆ ತೊಳೆದಿಟ್ಟ ಹಾಗಿರುತ್ತೆ. ಅನ್ನವನ್ನ ವ್ಯರ್ಥ ಮಾಡದೇ ಇರೋದೇ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕಾದಂತ ಒಂದು ದೊಡ್ಡ ಪಾಠ. ಇದು ಬರೀ ಅನ್ನವನ್ನ ವ್ಯರ್ಥ ಮಾಡೋದಲ್ಲ, ಅನ್ನದ ಹಿಂದೆ ಇರ್ತಕ್ಕಂಥ ಅನೇಕರ ದುಡಿಮೆ, ರೈತ, ಅದನ್ನ ಸಾಗಾಣಿಕೆ ಮಾಡೋರು, ಅವರನ್ನ ಮಾರಾಟ ಮಾಡೋರು, ಈ ಎಲ್ಲರ ದುಡಿಮೆಯನ್ನ ನಾವು ಗೌರವಿಸ್ಬೇಕು. ಇದರಿಂದ ಅತಿಥಿ ಸತ್ಕಾರದಲ್ಲಿ ನಾವು ಬಹಳ ಪ್ರಸಿದ್ಧಿ. ಮನೆಗೆ ಬಂದವರಿಗೆ ಏನಾದರೂ ತಿನ್ನದೆ ಕಳಿಸೋದೇ ಇಲ್ಲ, ಕಳಿಸೋದು ಬಹಳ ಅಪರೂಪ. ಮನೆಗೆ ಬಂದವರು ಹೊಟ್ಟೆ ಹಸುವಿನಿಂದ ಹಿಂದಿರುಗಬಾರದು ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಅತಿಥಿಗಳನ್ನ ದೇವರು ಅಂತ
ದೇವರಿಗೆ ಸಮಾನ ಅಂತಾನು ಕರಿತೀವಿ. ಭಾರತೀಯರು ಒಂದು ಕವಿತೆಯಲ್ಲಿ ಹೇಳ್ತಾರೆ, ಸುಬ್ರಹ್ಮಣ್ಯ ಭಾರತೀಯರು, தனியொருவனுக்கு உணவில்லை எனில் ಜಗತ್ತಿನೇ ಅಳಿತಿಡುವು. ಒಬ್ಬ ಮನುಷ್ಯನಿಗೆ ಈ ಜಗತ್ತಲ್ಲಿ ಆಹಾರ ಇಲ್ಲದೆ ಹೋದ್ರೆ ಈ ಜಗತ್ತನ್ನೇ ಅಳಿಸು ಬಿಡೋಣ, ಸುಟ್ಟಾಕ್ ಬಿಡೋಣ ಅಂತ ಹೇಳ್ತಾರೆ. ಅಂದ್ರೆ ಆಹಾರ ಮನುಷ್ಯನಿಗೆ ಅಷ್ಟು ಬೆಲೆ ಬಾಳುವಂತದ್ದು. ಅದನ್ನ ಹೇಗೆ ನಾವು ಹಂಚಿ ತಿನ್ನಬೇಕು, ಅದನ್ನ ಹೇಗೆ ನಾವು ವ್ಯರ್ಥ ಮಾಡದೇ ಇರಬೇಕು. ಮತ್ತೆ ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅನ್ನೋ ನುಡಿಕಟ್ಟು ಸಹ ನಮಗೆ ಇದನ್ನ ಅನ್ನದ ಒಂದು ರೈತರ ದುಡಿಮೆಯನ್ನ, ಅನ್ನದ ಒಂದು ಮಹತ್ವವನ್ನ ಹೇಳುವಂತ ವಾಚ ಇದು ತಿರುವಳ್ಳುವರು ಎರಡನೇ ಧರ್ಮದಲ್ಲಿ ಹೇಳುವಂತ ಎರಡನೇ ವಾಚ. ಎರಡನೇ ಭಾಗ ಖಂಡ ಅರ್ಥಕಾಂಡ. ಇದರ 79ನೇ ಅಧ್ಯಾಯದ ನಟ್ಪು ಅಂದ್ರೆ ಮೈತ್ರಿ ಎಂಬ 8ನೇ ವಾಚ. ಉಡುಕ ಇಳಂದವನ್ ಕೈ ಪೋಲ ಹಂಗೆ ಇಡುಕನ್ ಕಳೆಯುವುದು ಆಮ್ ನಟ್ಪು. ಅಂದ್ರೆ ಹುಟ್ಟಿದ್ದು ಕಳೆಯಲು ಕೈ ತಾನೇ ತಡೆಯುವಂತೆ ವಿಪತ್ತು ಕಾಡಲು ಕರೆಯದೇ ಬಂದು ಕಾಯುವುದೇ ಮಿತ್ರತ್ವ. ಅಂದ್ರೆ ಏನು? ನಾವು ಪಂಚೆ ಹುಟ್ಟಿರ್ತೀವಿ, ನಮಗ್ ಗೊತ್ತಿಲ್ಲದೆ ಕೆಲವು ಸಮಯ ಪಂಚೆ ಸಡಿಲವಾಗಿ ಬಿಚ್ಕೊಳ್ಳುತ್ತೆ. ಆವಾಗ ನಮ್ಮರಿವೇ ಇಲ್ದೆ ನಮ್ಮ ಕೈ ಅದನ್ನ ತಕ್ಷಣ ಹಿಡ್ಕೊಂಡ್ಬಿಡುತ್ತೆ. ಒಬ್ಬ ಗೆಳೆಯ ಅಂದ್ರೆ ಹಾಗಿರ್ಬೇಕು ಅಂತಾರೆ ಒಳ್ಳೆವ. ಎಂತ ಮಾತು! ಒಬ್ಬ ಗೆಳೆಯ ಅಂದ್ರೆ ಆಪತ್ ಕಾಲದಲ್ಲಿ ಹೇಗೆ ಬರ್ಬೇಕು ಅಂದ್ರೆ ತಾನಾಗೆ ಬಂದು ನಮಗೆ ಸಹಾಯ ಮಾಡ್ಬೇಕು, ತಾನಾಗೆ ಬಂದು ನಮಗೆ ನೆರವಾಗಿರ್ಬೇಕು ಅನ್ನೋದು ಇದರ ಉದ್ದೇಶ. ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಸಣ್ಣ ಕವನ ಬರೆದಿದ್ದೆ ಇದರ ಬಗ್ಗೆ. ಗಡಿಯಾರದ ಅಂಗಡಿಯಲ್ಲಿ ನಿಂತು ಸರಿಯಾದ ಗಂಟೆ ನೋಡುವಷ್ಟೇ ಪ್ರಯಾಸ ಈ ಜಗತ್ತಿನಲ್ಲಿ ಒಳ್ಳೆಯ ಸ್ನೇಹಿತನ ಹುಡುಕುವ ಸಾಹಸ ಅಂತ. ಗಡಿಯಾರದ ಅಂಗಡಿಯಲ್ಲಿ ನಿಂತ್ರೆ ಹೇಗೆ ಸರಿಯಾದ ಗಂಟೆ ನೋಡಕ್ ಸಾಧ್ಯ ಇಲ್ವೋ, ಹಾಗೆ ಈ ಜಗತ್ತಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನ ಹುಡುಕೋದು ಬಹಳ ಕಷ್ಟವಾದ ಕೆಲಸ. ಈ ಸ್ನೇಹಕ್ಕೆ ಮಹಾಭಾರತದಿಂದ ನಾವು ಒಳ್ಳೆ ಒಂದು ಉದಾಹರಣೆ ಕೊಡಬಹುದು. ಅಂದ್ರೆ ಕರ್ಣ ದುರ್ಯೋಧನ ಉದಾಹರಣೆ. ಮಹಾಭಾರತದಲ್ಲಿ ಕರ್ಣನ ಅಂಗರಾಜ ಅಂತ ದುರ್ಯೋಧನ ಘೋಷಿಸ್ತಾನೆ. ನಿಷ್ಠೆ, ಸ್ನೇಹ, ಧರ್ಮ ಸಂಕೀರ್ಣತೆ ಪ್ರತಿಬಿಂಬಿಸುವಂತಹ ಒಂದು ಮಹತ್ವದ ಘಟನೆ ಅದು. ರಾಜವಂಶದಲ್ಲಿ ಹುಟ್ಟಿದ್ರು ಕೂಡ ಸೂತಪುತ್ರ ಅಂತ ಸಭೆಯಲ್ಲಿ ಅವಮಾನಗೊಂಡ ಕರ್ಣನ ಮಾನವನ್ನ ದುರ್ಯೋಧನ ಕಾಪಾಡ್ತಾನೆ. ಅದಕ್ಕಾಗಿ ಕರ್ಣ ದುರ್ಯೋಧನನಿಗೆ ತನ್ನ ಜೀವನವನ್ನೇ ಮುಡುಪಾಗಿರ್ತಾನೆ. ಭಾನುಮತಿ ಮತ್ತೆ ಕರ್ಣ ಪಗಡೆ ಆಡ್ತಿರ್ಬೇಕಾದ್ರೂ ಕೂಡ ಅವಳ ಮುತ್ತಿನ ಸರ, ಅವಳು ಸೋತೋಗ್ತಾಳೆ ಭಾನುಮತಿ ಅಂತ ಎದ್ದು ಹೋಗುವಾಗ, ಎದ್ದು ಹೋಗ್ತೀಯ ಅಂತೇಳಿ ಅವಳ ಮುತ್ತಿನ ಸರವನ್ನ ಕೈ ಹಾಕಿ ಎಳೆದು ಬಿಡ್ತಾನೆ. ಅವಳನ್ನ ಕೈ ಹಿಡಿದು ಕೂರ್ಸೋದಕ್ಕೋಸ್ಕರ ಅವಳು ಎಳಿಯಕ್ ಹೋದಾಗ ಅವಳ ಮುತ್ತಿನ ಸರ ಮುತ್ತೆಲ್ಲ ಕೆಳಗ್ ಚೆಲ್ಲೋಗುತ್ತೆ. ಆಗ ಒಳಗ್ ಬರೋ ದುರ್ಯೋಧನ ಭಾನುಮತಿಯನ್ನು ಕರ್ಣನನ್ನು ಯಾವ ರೀತಿಯಲ್ಲೂ ಸಂದೇಹ ಪಡಲ್ಲ. ಅವನು ಹೇಳ್ತಾನೆ, ಈ ಕಂಬರ್ ಅದರ ಬಗ್ಗೆ ಬರೀತಾರೆ ಕಂಬರಾಮಾಯಣದಲ್ಲಿ, ತಮಿಳಲ್ಲಿ ಮಹಾಭಾರತದಲ್ಲಿ ಇದರ ಬಗ್ಗೆ ಒಂದು ಉಲ್ಲೇಖ ಬರುತ್ತೆ. ಏನಂದ್ರೆ, ನಾನು ಈ ಮುತ್ತುಗಳನ್ನ ಆಯ್ದುಕೊಡ್ಲು ಅಥವಾ ಪೋಣಿಸಿಕೊಡ್ಲು ಅಂತ ದುರ್ಯೋಧನ ಕರ್ಣನ್ ಕೇಳ್ತಾನೆ. ಅಂದ್ರೆ ಅವರ ಸ್ನೇಹ ಎಷ್ಟು ಯಾವುದೇ ಒಂದು ತಪ್ಪರ್ಥ ಇಲ್ಲದೆ ಯಾವ ರೀತಿ ಅವರ ಸ್ನೇಹ ಬಹಳ ಗಾಢವಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಒಂದು ಸ್ನೇಹ ಇರಬೇಕು ಅನ್ನೋದು ವಲ್ಲುವಳ್ಳಿ ಅಂತ ಒಂದು ಇದು ಈ ಪದ್ಯದಲ್ಲಿ ಅವ್ರು ಹೇಳ್ತಾರೆ. ಹಾಗೆ ಇದೇ 2ನೇ ಕಾಂಡದ 100ನೇ ಅಧ್ಯಾಯದಲ್ಲಿ ಅದು ಮೈತ್ರಿನೇ 8ನೇ ವಾಚ. பண்பு இல்லான் பெற்ற பெரும் செல்வம் நன்பால் ಕಲಂ ತೀಮೆಯಾಲ್ ತಿರಿಂದಟ್ರೆ. ಹಸುವಿನ ಹಾಲು ಪಾತ್ರೆಯ ಕೊಳಕಿಂದ ಕೆಡುವಂತೆ ಶಿಷ್ಟಾಚಾರವಿಲ್ಲದ ವ್ಯಕ್ತಿ ಗಳಿಸಿದ ಸಂಪತ್ತು ವ್ಯರ್ಥ ಅಂತ. ಇದಕ್ಕೆ ನಾನು ಏನು ಹೇಳಬೇಕಾಗಿಲ್ಲ, ಯಾಕೆಂದ್ರೆ ನಮ್ಗೆಲ್ಲ ಗೊತ್ತು ನಮ್ ದೇಶದಲ್ಲಿ ಹೇಗೆ ಒಂದು ನೀತಿ ನಿಯಮ ಇಲ್ಲದೆ ಹೇಗೆಲ್ಲ ದುಡ್ಡನ್ನ ಗಳಿಸೋದಕ್ಕೋಸ್ಕರ ಅನೇಕರು ಮಾಡ್ತಾ ಇದ್ದಾರೆ ಇವತ್ತು ನಮ್ ದೇಶದಲ್ಲಿ ಅಂತ ಗೊತ್ತು. ಮೊನ್ನೆ ಕೂಡ ಎಷ್ಟೋ ಜನ ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡೋದು, ದೇಶ ಬಿಟ್ಟು ಓಡೋದಂತ ಜನಗಳಿದ್ದಾರೆ. ನಮ್ ದೇಶದಲ್ಲಿ ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡುವಂತದ್ದು ಹೆಚ್ಚಾಗ್ತಾ ಇದೆ.
ಇದನ್ನೆಲ್ಲ ಹೇಗೆ ಇದು ಒಂದು ಕೊಳಕು ಪಾತ್ರೆನಲ್ಲಿ ಹಾಲನ್ನು ತುಂಬಿಟ್ರೆ ಅದು ಹೇಗೆ ಕೆಟ್ಟೋಗುತ್ತೋ ಹಾಗೆ ಶಿಷ್ಟಾಚಾರವಿಲ್ಲತಕ್ಕಂಥ ವ್ಯಕ್ತಿ ಗಳಿಸಿದಂತ ಸಂಪತ್ತು ಕೂಡ ವ್ಯರ್ಥವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಅವ್ರ ಕೈಯಲ್ಲಿ ಯಾವತ್ತೂ ಉಳಿಯೋದಿಲ್ಲ. ಯಾಕೆಂದ್ರೆ ನಮ್ಮ ಒಂದು ಇದರಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಏನಂದ್ರೆ 3 ತಲೆಮಾರಿಗಿಂತ ಹೆಚ್ಚಾಗಿ ಒಂದು ಕಡೆ ದುಡ್ಡು ನಿಲ್ಲೋದಿಲ್ಲ ಅಂತ. ಅದು ನ್ಯಾಯವಾಗಿ ಸಂಪಾದನೆ ಮಾಡೋದು ದುಡ್ಡೇ ನಿಲ್ಲೋದಿಲ್ಲ, ಅಂದ್ಮೇಲೆ ಅನ್ಯಾಯವಾಗಿ ಸಂಪಾದನೆ ಮಾಡೋದು ದುಡ್ಡು ಹೇಗೆ ನಿಲ್ಲುತ್ತೆ. ಇದನ್ನ ಅವರು ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ಹೇಳಿದ್ದಾರೆ. 3ನೇದು ಕಾಮಕಾಂಡ. ಇದರಲ್ಲಿ 109ನೇ ಅಧ್ಯಾಯ ತಗೆಯನಂಗೊಳತ್ತಲ್ ಅಂದ್ರೆ ಸೌಂದರ್ಯದ ನೋವು ಎಂಬ 4ನೇ ವಾಕ್ಯ. ಕಂಡಾರ್ ಉಯಿರುಣ್ಣುಂ ತೊಟ್ಟುತ್ತಾಲ್ ಪೆಂತಗೈ ಪೇದಕ್ಕೆ ಅಮರ್ದನ ಕಣ್. ನೋಟದಿಂದ ಕಂಡವರ ಜೀವ ತೆಗೆವ ಗುಣವುಳ್ಳ ಈ ಹೆಣ್ಣು ಪಡೆದಿರುವ ಕಣ್ಣುಗಳು. ಇದರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಎಲ್ರಿಗೂ ಅದರ ಅರ್ಥ ಗೊತ್ತೇ ಇರುತ್ತೆ. ಹೆಣ್ಣಿನ ಕಣ್ಣು ಹೇಗೆ ನಮ್ಮನ್ನ ಕಾಡಿಸುತ್ತೆ, ಪೀಡಿಸುತ್ತೆ. ಆದ್ರೆ ಇದಕ್ಕೆ ಸಾವಿರಾರು ಉದಾಹರಣೆಗಳನ್ನು ಹೇಳ್ತಾ ಹೋಗ್ಬೋದು. ಪ್ರೀತಿ ಮಾಡದೆ ಎಲ್ರಿಗೂ ಕಣ್ಣಿನ ಒಂದು ಶಕ್ತಿ ಏನು ಅಂತ ಗೊತ್ತಿರುತ್ತೆ. ನಮ್ಮನ್ನ ಮೊದಲು ಬಹುತೇಕ ಆಕರ್ಷಣೆ ಮಾಡೋದು ಕಣ್ಣೆ. ಕಣ್ಣನ್ನ ಹೀಗೆ ಹೇಗೆಲ್ಲ ವರ್ಣಿಸಿದ್ದಾರೆ, ಕಮಲಾಕ್ಷಿ, ಮೀನಾಕ್ಷಿ, ಚಂಚಲಾಕ್ಷಿ, ಹೀಗೆಲ್ಲ ಕಣ್ಣಿಗೆ ನಾನಾ ಹೆಸರುಗಳನ್ನ ಕೊಡ್ತಾರೆ. ನಾನು ಬಹಳ ಹಿಂದೆ ಒಂದು ಕಣ್ಣಿನ ಬಗ್ಗೆ ಎಲ್ಲೋ ವರ್ಣಿಸ್ತಾ ಹೇಳ್ತಾ ಇದ್ದೆ. ಹೇಗಿರ್ಬೇಕು ಕಣ್ಣು ಅಂದ್ರೆ, ಒಳಲೆಯಲ್ಲಿ ಹಾಲು ತುಂಬಿ ಕರಿ ದ್ರಾಕ್ಷಿ ತೇಲು ಬಿಟ್ಟಂತೆ ಇರಬೇಕು. ಅಂದ್ರೆ ಒಂದು ಒಳಲೆನಲ್ಲಿ ಕರಿ ದ್ರಾಕ್ಷಿ ಹಾಲು ತುಂಬಿಟ್ಟು ಅದ್ರಲ್ಲಿ ಕರಿ ದ್ರಾಕ್ಷಿ ತೇಲು ಬಿಟ್ರೆ ಹೇಗಿರುತ್ತೆ, ಆ ರೀತಿ ಹೆಣ್ಣಿನ ಕಣ್ಣಿರಬೇಕು. ಹೆಣ್ಣಿನ ಕಣ್ಣಿಗೆ ಜಗತ್ತಲ್ಲಿ ಬಹಳ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದೋಗಿದೆ. ಗುಲ್ಜಾರ್ ಖಾಮೋಶಿ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಹಾಡು ಬರೀತಾರೆ, 1967ರಲ್ಲಿ ಬಂದಂತ ಸಿನಿಮಾ. ಹಮ್ನೆ ದೇಕಿ ಹೈ ನಾಲ್ಕೋ ಕಿ ಮೆಹಕತಿ ಖುಷ್ಬು ಅಂತ. ನಾನು ನಿನ್ನ ಕಣ್ಣಲ್ಲಿ ಸುವಾಸನೆ ಬೀರುವ ಪರಿಮಳವನ್ನ ಕಂಡೆ ಅಂತ ಅದರ ಅರ್ಥ. ಆ ಹಾಡು ಕೇಳಿದಾಗ ನನಗೆ ಸುಮಾರು 18 ವರ್ಷ ಇರ್ಬೋದು. ಇಂದಿಗೂ ನನ್ನನ್ನ ಬಹಳ ಕಾಡೋ ಅಂತ ಒಂದು ಹಾಡು. ಏನಿದು, ಕಣ್ಣಿಗೆ ಹೇಗೆ ಸುವಾಸನೆ ಬೀರುವಂತ ಶಕ್ತಿ ಇರುತ್ತೆ, ಹೇಗೆ ಸಾಧ್ಯ ಅಂತ ಬೀದಿಯಲ್ಲಿ ನಡೆಯುವಾಗೆಲ್ಲ ಎದುರು ಬರೋ ಹುಡುಗಿರ ಕಣ್ಣುಗಳನ್ನೆಲ್ಲ ಕದ್ದು ನೋಡ್ತಾ ಇದ್ದೆ. ಒಂದು ದಿನ ಸುವಾಸನೆ ಬೀರುವಂತ ಕಣ್ಣು ಕಂಡೇ ಬಿಡುತ್ತೆ ನನಗೆ. ಗುಲ್ಜಾರ್ ಬರೀ ಪರಿಮಳ ಬೀರೋ ಕಣ್ಣನ್ನ ನೋಡಿದ್ರೆ ನಾನು ಗಂಧದ ಕಾಡನ್ನೇ ತುಂಬಿರ್ತಕ್ಕಂಥ ಒಂದು ಕಣ್ಣನ್ನ ನೋಡಿದೆ. ಈಗಲೂ ಆ ಕಣ್ಣುಗಳು ನನ್ನ ಕಣ್ಣು ಮುಂದಿದೆ. ಹೀಗೆ ಪ್ರೇಮದಲ್ಲಿ ಕಣ್ಣುಗಳು ಕಾಣುವಷ್ಟು ಇನ್ಯಾವುದೂ ಕಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ವಳ್ಳುವರು ಹೇಳ್ತಾರೆ. ಸೌಂದರ್ಯ ಸದಾ ಹೀಗೆ ಹಿಂಸೆ ನೀಡ್ತಾನೆ ಇರುತ್ತೆ. ಅದರಿಂದ ಪಾರಾದವರು ಬಹಳ ವಿರಳ. 3ನೇದು ಕಾಮಕಾಂಡದಲ್ಲಿ ಬರುವಂತಹ 113ನೇ ಅಧ್ಯಾಯ ತಗೆಯನಂಗೊಳತ್ತಲ್ ಸೌಂದರ್ಯದ ನೋವು ಎಂಬ 8ನೇ ವಾಕ್ಯ. நஞ்சத்தார் காதல் அவராக வைது வண்ணல் ಅಂಜುದುಂ ವ್ಯಪಾಕ್ತ ಅರಿಂದು. ಹೃದಯದೊಳು ಪ್ರಿಯತಮನಿರುವಾಗ ಅದಕ್ಕಾಗಿ ಬಿಸಿ ತಿನ್ನೆನು ತಾಪತ್ತಾಗದಿರಲೆಂದು ಅಂತ ಪ್ರೇಯಸಿ ಹೇಳ್ತಾರೆ. ಅಂದ್ರೆ ಎಂತ ಮಾತು, ನನ್ನ ಹೃದಯದಲ್ಲಿ ಪ್ರಿಯತಮ ಇದ್ದಾನೆ, ಅದಕ್ಕೂ ಅವನಿಗೆ ನಾನ್ ಬಿಸಿ ತಿಂದ್ರೆ ಆ ಬಿಸಿ ಅವನಿಗೆ ನೋವಾಗುತ್ತೆ, ಅದಕ್ಕೋಸ್ಕರ ನಾನು ಬಿಸಿ ತಿನ್ನೋದಿಲ್ಲ ಅಂತ ಹೇಳಿ ಪ್ರೇಯಸಿ ಹೇಳ್ತಾರೆ. ಪ್ರೇಮಕ್ಕೆ ಇದು ಒಂದು ಬಹಳ ಅದ್ಭುತವಾದಂತ ಉದಾಹರಣೆ. ಪ್ರೇಮ ಹೇಗೆಲ್ಲ ಕಾಡುತ್ತೆ. ಅನ್ನ ನೀರ್ ಬಿಡ್ತೀವಿ, ನಿದ್ದೆಗಿರ್ತೀವಿ, ಏನು ಮಾಡದೆ ಮಲ್ಕಾಗಿರ್ತೀವಿ. ಅವಳ ಕಣ್ಣೀರ್ ಬಂದ್ರೆ ನಮ್ಮ ಹೃದಯದಲ್ಲಿ ರಕ್ತನೇ ಸುರಿಯುತ್ತೆ. ಹೀಗೆಲ್ಲ ನಮ್ಮನ್ನ ಪ್ರೇಮ ಪೀಡಿಸುತ್ತೆ. ಇದು ಬರೀ ಹುಲುಮಾನವರಾದ ನಮಗ್ ಮಾತ್ರ ಹೀಗ್ ಮಾಡಿಲ್ಲ, ಅದು ದೇವಾದಿ ದೇವತೆಗಳನ್ನು ಕಾಡಿದೆ. ಇದಕ್ಕೊಂದು
ದೇವಾದಿ ದೇವತೆಗಳು ಋಷಿ ಮುನಿವರಿಯರು ಎಲ್ಲರನ್ನೂ ಅದು ಕಾಡಿದೆ. ಇದಕ್ಕೆ ಮಹಾಭಾರತದ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಹಾಭಾರತದಲ್ಲಿ ಒಂದು ಘಟನೆಯನ್ನು ಬರುತ್ತೆ. ರುಕ್ಮಿಣಿನ ನೋಡೋದಕ್ಕೋಸ್ಕರ ರಾಧೆ ರುಕ್ಮಿಣಿ ಮನೆಗೆ ಬರ್ತಾರೆ. ರುಕ್ಮಿಣಿ ಮನೆಗೆ ಬಂದಾಗ ರುಕ್ಮಿಣಿಗೆ ರಾಧೆ ಮೇಲೆ ಬಹಳ ಅಸೂಯೆ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ಏನಿವಳು, ನಾನು ಎಷ್ಟೇ ಕೃಷ್ಣನ್ ಪ್ರೀತಿಸೋರು ಕೂಡ ಕೃಷ್ಣ ರಾಧೆ ಮೇಲೆ ಒಂದು ಗುಲಗಂಜಿ ತೂಕ ಹೆಚ್ಚು ಪ್ರೀತಿಯನ್ನ ಇಟ್ಟಿದ್ದಾನೆ. ಅವಳ ಬಗ್ಗೆ ಒಲವು ಅವನಿಗೆ ಸ್ವಲ್ಪ ಹೆಚ್ಚಾಗೇ ಇದೆ ನನಗೆ, ನನ್ನ ಮೇಲಿರೋ ಒಲವಿಗಿಂತ ಅನ್ನೋಂತ ಒಂದು ಅಭಿಪ್ರಾಯ ಅವಳಿಗೆ ಸದಾ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ನಾನು ಇವತ್ತು ಅಂತ ಹೇಳಿ ರಾಧೆಗೆ ಏನ್ ಮಾಡ್ತಾಳೆ, ಕುಡಿಯಕ್ಕಾಗದೆ ಇರೋಷ್ಟು ಕುದಿಯೋ ಅಂತ ಬಿಸಿ ಬಿಸಿ ಹಾಲನ್ನು ತಂದ್ಕೊಡ್ತಾಳೆ. ಆ ಹಾಲನ್ನು ತಂದ್ಕೊಟ್ಟಾಗ ರಾಧೆ ಗೊತ್ತಾಗುತ್ತೆ ಇವಳೇನೋ ಮಾಡ್ತಾ ಇದ್ದಾಳೆ ನನಗೆ ಕೀಟ್ಲೆ ಅಂತ. ಅವಳು ಏನು ಹೇಳದೆ ಆ ಹಾಲನ್ನ ಕುಡಿತಾಳೆ. ಅವಳು ಯಾವುದೇ ಬಿಸಿ ತಾಗದೆ ಆ ನೋವನ್ನ ತೋರಿಸ್ಕೊಳ್ಳದೆ ಅವಳು ಹಾಲನ್ನು ಕುಡಿದು ಹೊರಟೋಗ್ತಾಳೆ. ಆವಾಗ ರುಕ್ಮಿಣಿಗೆ ಆಶ್ಚರ್ಯ ಆಗುತ್ತೆ, ಇವಳೆಂಗೆ ಇಷ್ಟು ಬಿಸಿ ಕುದಿಯುವಂತ ಹಾಲನ್ನ ಕುಡಿದ್ಬಿಟ್ಟು ಹೊರಟೋದ್ಲಲ್ಲ, ಏನು ಆಗದೆ ಇದ್ದಂಗೆ ಅಂತ ಇರ್ತಾಳೆ. ಅದಾದ್ಮೇಲೆ ರಾತ್ರಿ ಕೃಷ್ಣ ಮನೆಗೆ ಬರ್ತಾನೆ. ರುಕ್ಮಿಣಿ ಮನೆಗೆ ಬಂದಾಗ ಊಟ ಗೀಟ ಎಲ್ಲ ಮುಗಿದ್ಮೇಲೆ ಯಾವತ್ತಿನ ಯಥಾ ಪ್ರಕಾರ ಕಾಲು ಹೊತ್ತಾ ಅವನ್ ಮಲಗಿರ್ತಾನೆ, ಕಾಲು ಹೊತ್ತಾ ಕೂತಿರ್ತಾಳೆ. ಆವಾಗ ಅವನ್ ಕೃಷ್ಣನ ಕಾಲಲ್ಲಿ ಬೊಬ್ಬೆಗಳನ್ನು ನೋಡ್ತಾನೆ. ಆಗ ಕೇಳ್ತಾಳೆ, ಏನ್ ಕೃಷ್ಣ ನಿನ್ ಕಾಲಲ್ಲೆಲ್ಲ ಇಷ್ಟೊಂದು ಬೊಬ್ಬೆ, ಏನಾಯ್ತು ನಿನಗೆ? ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ನನಗ್ ಬೇಕಾದವ್ರು ಯಾರೋ, ನನಗ್ ಬಹಳ ನನ್ನನ್ ಬಹಳ ನನ್ ಮೇಲೆ ಪ್ರೀತಿ ಇಟ್ಟಿರೋರು ಯಾರೋ ಏನೋ ಬಿಸಿಯಾಗಿ ತಿಂದ್ಬಿಟ್ಟಿದ್ದಾರೆ ಅಥವಾ ಕುಡಿದು ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನನಗ್ ನೋವಾಗ್ತಿದೆ, ನನ್ ಕಾಲೆಲ್ಲ ಬೊಬ್ಬೆ ಆಗೋಗಿದೆ ಅಂತ. ಎಷ್ಟು ಚೆನ್ನಾಗಿ ಅಂದ್ರೆ ಮಹಾಭಾರತದ ಒಂದು ಉದಾಹರಣೆಯನ್ನ ಕೊಡುವಷ್ಟು ಈ ಹಾಡಲ್ಲಿ ಎಷ್ಟು ಚೆನ್ನಾಗಿ ಅದನ್ನ ಹೃದಯದೊಳು ಪ್ರಿಯತಮನಿರುವಾಗ ಅದಕ್ಕಾಗಿ ಬಿಸಿ ತಿನ್ನಲು ತಾಪತ್ತಾಗದಿರಲೆಂದು ಅಂತ ಎಷ್ಟು ಚೆನ್ನಾಗಿ ಒಂದು ಉವಾಚದಲ್ಲಿ ಅವರು ಹೇಳಿದ್ದಾರೆ. ಈ ರೀತಿ ಕೇವಲ 1.5 ಸಾಲಿನಲ್ಲಿ 1330 ಉವಾಚಗಳನ್ನ ಹೇಳಿದ್ದಾರೆ. ಒಂದೊಂದು ಬಹಳ ಅದ್ಭುತವಾದಂಥದ್ದು. ಒಂದೊಂದಕ್ಕೂ ಹೀಗೆ ಕಥೆಗಳನ್ನ ಘಟನೆಗಳನ್ನ ಹುಡುಕ್ತಾ ಹೇಳ್ತಾ ಹೋದ್ರೆ ಬಹಳಷ್ಟು 1333 ಕಥೆಗಳನ್ನ ಹೇಳಬಹುದು, 1330 ಘಟನೆಗಳನ್ನ ಹೇಳ್ತಾ ಹೋಗ್ಬೋದು. ಈ ರೀತಿ ಪ್ರತಿ ಉವಾಚವು ಬಹಳ ಬೆಲೆ ಬಾಳುವಂತ ಅಮೂಲ್ಯವಾದಂತ ಉವಾಚಗಳು. ಇದನ್ನ ತಮಿಳು ಸಾಹಿತ್ಯಕ್ಕೆ ತಿರುವಳ್ಳುವರು ಕೊಟ್ಟಿದ್ದಾರೆ. ಇದು ಬರೀ ಕೇವಲ ತಮಿಳು ಸಾಹಿತ್ಯಕ್ಕೆ ಮಾತ್ರ ಮೀಸಲಾದದ್ದು ಅಂತ ನಾನು ಅನ್ಕೊಂಡಿಲ್ಲ. ಇದು ಜಗತ್ತಿನ ಎಲ್ಲ ಸಾಹಿತ್ಯಕ್ಕೂ ಸೇರಿದಂತದ್ದು. ಅದು ಬಹಳ ಹತ್ತಿರವಾದಂತ ನಮ್ಮ ಕನ್ನಡ ಭಾಷೆಗೆ, ನಮ್ಮ ತೆಲುಗು ಭಾಷೆಗೆ, ನಮ್ಮ ಮಲಯಾಳಂ ಭಾಷೆಗೆ ಸೇರಿದಂತ ಒಂದು ಗ್ರಂಥ, ಒಂದು ಕೃತಿ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ನನ್ನ ಮಾತಿಗೆ ಅವಕಾಶ ಕೊಟ್ಟಂತ ಎಲ್ರಿಗೂ, ಇಲ್ಲಿ ಆಯೋಜಕರಿಗೂ ನನ್ನ ಮನಪೂರ್ವವಾದಂತ ಧನ್ಯವಾದಗಳನ್ನು ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಿಮ್ಗೇನಾದ್ರೂ ಕೇಳಬೇಕು ಅಂತಿದ್ರೆ ದಯವಿಟ್ಟು ಕೇಳಬಹುದು, ನನಗೆ ತಿಳಿದದನ್ನ ಹೇಳ್ತೀನಿ. ನಮಸ್ಕಾರ. ಓಕೆ ಸರ್. ತಿರುವಳ್ಳವರವರ ತಮ್ಮ ತಿರುಳುಕುಳ ಕಾವ್ಯದಲ್ಲಿ ಧರ್ಮ, ಅರ್ಥ ಮತ್ತು ಕಾಮವನ್ನು ಅರ್ಥೈಸಿದ ಬಗೆಯನ್ನು ಸೂಕ್ಷ್ಮವಾಗಿ ನಮ್ಮ ಮುಂದೆ ತೆಗೆದಿಟ್ಟಂತಹ ಕೆ ನಲ್ಲತಂಬಿ ಅವರಿಗೆ ಧನ್ಯವಾದಗಳು. ಪ್ರಶ್ನೆ ಯಾರ್ದಾರು ಇದೆಯಾ ಸರ್? ಪ್ರಶ್ನೆ ಕೇಳಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದೀನಿ ಸರ್. ನೀವು ಅನುವಾದಿಸಲು ಸಾಧ್ಯವಾಗದ ಯಾವುದನ್ನಾದ್ರೂ ನೀವು ಎದುರಿಸಿದೀರಾ ಇಲ್ಲಿವರೆಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನುವಾದ ಮಾಡಕ್ಕೆ ನಿಮ್ಗೆ ಸಮಸ್ಯೆ ಆಗಿರುವಂತದ್ದು ಹಾಗಿದ್ರೆ ಆ ಸವಾಲನ್ನ ಹೇಗೆ ಎದುರಿಸಿದೀರಾ ಅಂತ ಕೇಳ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದ್ರ ಸವಾಲು ಅನ್ನೋದು ಇದ್ದೇ ಇರುತ್ತೆ. ಸವಾಲಿಲ್ದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದು ಅನುವಾದದಲ್ಲಿ ಬಹಳಷ್ಟು ಸವಾಲುಗಳಿರುತ್ತೆ. ಮತ್ತೆ ನಾನು ಕ್ರಮಬದ್ಧವಾಗಿ ಶಿಷ್ಟಾಚಾರವಾಗಿ ಯಾವುದನ್ನು ಓದ್ಕೊಂಡಿಲ್ಲ. ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೆ, ತಕ್ಷಣ ನಾನು ಅನುವಾದಕ್ಕೆ ಬಂದೆ. ಯಾವುದೋ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಕಲಿಸ್ಕೊಟ್ಟಂತ ತಮಿಳು
ನಾನು 8ನೇ ಕ್ಲಾಸ್ನವರೆಗೆ ಸ್ಕೂಲಲ್ಲಿ ಓದದಂತ ಕನ್ನಡ, ಇದೆರಡೂ ನನಗೆ ನನ್ನ 60ನೇ ವಯಸ್ಸಲ್ಲಿ ನೆರವಾಗಿ ಬಂತು ನಿಲ್ತು. ಅನುವಾದ ಯಾವತ್ತೂ ಕಷ್ಟದ ಕೆಲಸವೇ. ಎಲ್ಲರೂ ಬಹಳ ಅನ್ಕೊಂಡ್ಬಿಡ್ತಾರೆ ಅನುವಾದ ಅಂದ್ರೆ ಏನೋ ಬಹಳ ಸುಲಭ, ಏನು ಇಲ್ಲಿಂದ ಅಲ್ಲಿ ಪದಗಳನ್ನ ಅರ್ಥೈಸೋದು ಅಷ್ಟೇ ತಾನೇ, ಅದಕ್ಕಿಂತ ದೊಡ್ಡ ಕೆಲಸ ಅದ್ರಲ್ಲಿ ಏನಿದೆ ಅಂತ. ಹಾಗಲ್ಲ. ಒಂದು ಸಂಸ್ಕೃತಿಯನ್ನ, ಒಂದು ಜನಜೀವನವನ್ನ, ಒಂದು ಒಂದು ಆರ್ಥಿಕತೆಯನ್ನ, ಒಂದು ಭಾಗದ ಅನೇಕ ಕಲೆಗಳನ್ನ ನೀವು ಇನ್ನೊಂದು ಭಾಷೆಗೆ ತಗೊಂಡಿರ್ತೀರ, ಅದು ಅನುವಾದ. ಇದು ಬರೀ ಕೇವಲ ಪದಗಳ ಡಿಸ್ಟ್ರಿಬ್ಯೂಷನ್, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಾಗಾಣಿಕೆ ಮಾಡುವಂತದ್ದಲ್ಲ. ನಾನು ಆ ರೀತಿ ಬಹಳ ಎದುರಿಸಿದಂತ, ಬಹಳ ಕಷ್ಟಪಟ್ಟು ನಾನು ಅನುವಾದ ಮಾಡಿದಂತ ಒಂದು ಪುಸ್ತಕ ಅಂದ್ರೆ ಶ್ರೀನಿವಾಸ ವೈದ್ಯ ಅವರ ಹಳ್ಳ ಬಂತು ಹಳ್ಳ. ಅವ್ರದ್ದು ಒಂದು ನಿರ್ದಿಷ್ಟವಾದಂತ ಒಂದು ಗುಂಪಿನ ಭಾಷೆ, ಅದು ಒಂದು ಜಾತಿಯ ಭಾಷೆಯನ್ನ ಮಾತಾಡುವಂತಹದ್ದು ಆ ಪುಸ್ತಕದಲ್ಲಿ, ಇಡೀ ಪುಸ್ತಕದಲ್ಲಿ ಇರುತ್ತೆ. ಅದನ್ನ ನಾನು ತಮಿಳಿಗೆ ಅನುವಾದ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟೆ ನಾನು. ಸುಮಾರು ಆ ಪುಸ್ತಕ ನಾನು 1 ವರ್ಷದಲ್ಲಿ ಸಾಹಿತ್ಯ ಅಕಾಡೆಮಿಗೆ ಮಾಡ್ಕೊಡ್ಬೇಕಾಗಿತ್ತು. ಬಟ್ ನಾನು ನಿಜವಾಗ್ಲೂ ಅದು ನನಗೆ 2.5 ವರ್ಷ ಹಿಡಿಯಿತು ಆ ಪುಸ್ತಕವನ್ನು ಅನುವಾದ ಮಾಡ್ಕೊಡೋದಕ್ಕೆ. ಕಾರಣ ಏನಂದ್ರೆ ಅನೇಕ ಪದಗಳಿಗೆ, ಅನೇಕ ಸಾಂಸ್ಕೃತಿಕ ವಿಷಯಗಳಿಗೆ ನನಗೆ ಅರ್ಥಗಳು, ವ್ಯಾಖ್ಯಾನಗಳೆಲ್ಲ ಗೊತ್ತಿರಲಿಲ್ಲ. ಅದನ್ನ ನಾನು ಬಹಳ ಅನೇಕ ಉತ್ತರ ಕನ್ನಡದ ನನ್ನ ಸ್ನೇಹಿತರ ಜೊತೆ ಮಾತಾಡಿ ಅದನ್ನೆಲ್ಲ ತಿಳ್ಕೊಂಡು ಅದನ್ನ ನಾನು ಅನುವಾದ ಮಾಡಿದೆ. ಅದು ನನಗೆ ಬಹಳ ಕಷ್ಟ ಕೊಟ್ಟಂತ ಬಹಳ ದೊಡ್ಡ ಒಂದು ಪುಸ್ತಕ. ಆದ್ರೆ ಆ ಪುಸ್ತಕ ತಮಿಳಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೊಂದೇ ನನಗೆ ಬಹಳ ದೊಡ್ಡ ಸಮಾಧಾನ. ಮತ್ತೊಂದು ಪ್ರಶ್ನೆ. ಸರ್ವಜ್ಞ ಮತ್ತು ತಿರುವಳ್ಳುವರ್ ಇವರನ್ನ ಹೋಲಿಕೆ ಮಾಡ್ತಾರೆ. ಕನ್ನಡದ ಸರ್ವಜ್ಞ ಮತ್ತು ತಮಿಳಿನ ತಿರುವಳ್ಳುವರ್ ಇಬ್ರಿಗೂ ಹೋಲಿಕೆ ಮಾಡ್ತಾರೆ. ಅವರಿಬ್ಬರಲ್ಲಿ ಏನ್ ಸಾಮ್ಯತೆ ಇದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾಮ್ಯತೆ ಅಂತ ನಾನು ಬಹಳ ಸರ್ವಜ್ಞನ ಬಹಳ ಓದ್ಕೊಂಡಿಲ್ಲ, ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಆದ್ರೆ ಸಾಮ್ಯತೆ ಏನಂದ್ರೆ ನೋಡಿ, ಎಲ್ಲರೂ ಕೂಡ ನಿಮಗೆ ಕೊನೆಯಲ್ಲಿ ಏನ್ ಹೇಳೋದಕ್ಕೆ ಬಯಸ್ತಾರೆ. ಒಂದು ಮಾನವ ಜೀವನ ಸುಖವಾಗಿರಬೇಕು, ಸಮೃದ್ಧಿಯಿಂದ ಇರಬೇಕು, ಶಾಂತವಾಗಿರಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದೇ ಎಲ್ಲ ನಮ್ಮ ಜ್ಞಾನಿಗಳ ಒಂದು ಉದ್ದೇಶವಾಗಿತ್ತು. ಅವ್ರು ಏನೇ ಬರೆದ್ರು ಉದ್ದೇಶ ಅದೇ ಆಗಿರ್ತಾ ಇತ್ತು. ಆ ರೀತಿಯಲ್ಲಿ ಸರ್ವಜ್ಞ ಮತ್ತೆ ತಿರುವಳ್ಳುವರ್ ಇಬ್ರು ಕೂಡ ಒಂದು ಜೀವನದಲ್ಲಿ ಹೇಗೆ ಮನುಷ್ಯರು ನಡ್ಕೋಬೇಕು, ಜೀವನ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಬರೀ ಬಾಹ್ಯ ಜೀವನದಲ್ಲಿ ಆನಂದ, ಸಾಮರಸ್ಯ, ಆರೋಗ್ಯದಿಂದ ಬದುಕಲು ಬೇಕಾದಂತ ಗುಣಗಳು, ಅದಲ್ಲದೆ ಮಾನಸಿಕವಾದ ಜೀವನದಲ್ಲಿ ಹೇಗೆ ಆರೋಗ್ಯವಂತರಾಗಿ ನಾವು ಬದುಕಬೇಕು ಅನ್ನೋದನ್ನ ಹೇಳುವಂತದ್ದನ್ನೇ ಎಲ್ಲಾ ನಮ್ಮ ಕವಿಗಳು, ನಮ್ಮ ಜ್ಞಾನಿಗಳು ಕೂಡ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಪಾಠ. ಆ ರೀತಿಯಲ್ಲಿ ಸರ್ವಜ್ಞ, ತಿರುವಳ್ಳುವರ್ ಎಲ್ಲರೂ ಅವರವರದೇ ರೀತಿಯಲ್ಲಿ ಅದನ್ನ ಹೇಳಿದ್ದಾರೆ ಅನ್ನೋದು ನನ್ನ. ಬಸವರಾಜ ಕೋಡ್ಗುಂಟಿ ಸರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಮೌಲ್ಯಗಳನ್ನು ಹೊಂದಿರುವ ಈ ಕವನದಲ್ಲಿ ತಮಿಳಿನ ಸಾಂಸ್ಕೃತಿಕ ಚಹರೆಗಳು ಯಾವುವು ಮತ್ತು ಎಂತವು? ಒಂದೆರಡು ಉದಾಹರಣೆಗಳೊಂದಿಗೆ ಹೇಳಬಹುದೇ? ಈ ಕವನದಲ್ಲಿ ತಮಿಳಿನ ಸಾಂಸ್ಕೃತಿಕ ಚಹರೆಗಳು ಯಾವುವು, ಎಂತವು, ಒಂದೆರಡು ಉದಾಹರಣೆಗಳನ್ನು ಹೇಳಬಹುದೇ ಅಂತ ಕೇಳಿದೆ ಸರ್. ಇಲ್ಲ, ತಮಿಳಿನ ಸಾಂಸ್ಕೃತಿಕ ಅಂತ ಹೇಳೋದಕ್ಕೆ ಬರೋದೇ ಇದೆ, ತುಂಬಾ ಇದೆ, ಬೇರೆ ಬೇರೆ ಕವನಗಳಲ್ಲಿ ಇದೆ. ನನ್ನ ಈ ತಕ್ಷಣಕ್ಕೆ ನನಗೆ ಅವೆಲ್ಲ ನೆನಪಿಗೆ ಬರ್ತಾ ಇಲ್ಲ. ಆದ್ರೆ ನಾನು ಇವತ್ತು ಓದಿದ ಕವನಗಳಲ್ಲಿ ಇರ್ತಕ್ಕಂಥದ್ದು ಇದು ಎಲ್ಲ ಭಾಷೆಯಲ್ಲೂ ಇರತಕ್ಕಂತ ಒಂದು ಸಾಂಸ್ಕೃತಿಕವಾದಂತ ಒಂದು ನೋಟ ಇದು. ಯಾಕೆಂದ್ರೆ ನೀವು ನೋಡಿ, ನಾನು ಹೇಳಿದ್ದು ನೀರಿನ ಬಗ್ಗೆ ಮಾತಾಡಿದ್ದಾಗ್ಲಿ, ಅಥವಾ ಆರ್ಥಿಕವಾಗಿ ಹೇಗೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೇಳೋದಾಗ್ಲಿ, ಅಥವಾ ಕಾಮದಲ್ಲಿ ಬರುವಂತ ಹೆಣ್ಣಿನ ವರ್ಣನೆಗಳಾಗ್ಲಿ,
ಹೆಣ್ಣಿನ ಕಣ್ಣಿನ ವರ್ಣನೆಗಳಾಗ್ಲಿ, ಇವೆಲ್ಲವೂ ಕೂಡ ಎಲ್ಲ ಭಾಷೆಯಲ್ಲೂ ಇರ್ತಕ್ಕಂತ ಒಂದು ಇದು ಜಗತ್ತಿನಲ್ಲಿ ಒಂದು ಸಮಾನವಾಗಿರ್ತಕ್ಕಂತ ಒಂದು ಆ ವಿಷಯ ಇದು. ಇದನ್ನ ತಮಿಳುದು ಅಂತ ಹೇಳಿ ನಾನು ವಿಂಗಡಿಸಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಾದಂತದ್ದು ಎಲ್ಲ ಭಾಷೆಯಲ್ಲೂ ಇದೆ, ಎಲ್ಲ ಇಡೀ ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಈ ರೀತಿಯಾದಂತದ್ದಿದೆ. ಆದ್ರೆ ಅದೇ ಅವರ ಎಕ್ಸ್ಪ್ರೆಷನ್ಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅಷ್ಟೇನೆ. ಆ ರೀತಿಯಲ್ಲಿ ತಮಿಳಲ್ಲಿ ಇದನ್ನ 1.5 ಸಾಲಿನಲ್ಲಿ ಹೇಳಿರ್ತಕ್ಕಂಥದ್ದೇ ಇದರ ದೊಡ್ಡ ವಿಶೇಷತೆ. ಮತ್ತೆ ಎಲ್ಲ ಇಡೀ ಜೀವನದ ಇದನ್ನ ಒಂದು ಪರಿಪೂರ್ಣವಾಗಿ ಇದರಲ್ಲಿ ಈ 1330 ಕವನಗಳಲ್ಲಿ ಹೇಳಿರ್ತಕ್ಕಂಥದ್ದೇ ಇದರ ಬಹಳ ದೊಡ್ಡ ಶ್ರೇಷ್ಠತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಪ್ರಶ್ನೆ. ಏಕೆ? ತಿರುವಳ್ಳುವರ್ ಅವರ ಮೋಕ್ಷದ ಪರಿಕಲ್ಪನೆ ಕುರಿತು ತಮ್ಮ ಅಭಿಪ್ರಾಯವನ್ನು ಇನ್ನಷ್ಟು ವಿವರಿಸಬಹುದೇ ಸರ್? ಅಲ್ಲ, ಇಲ್ಲಿ ಅವ್ರ ಮೋಕ್ಷದ ಬಗ್ಗೆ ಹೇಳೇ ಇಲ್ಲ. ಇವರು ಬರೀ 3 ಖಂಡ ಧರ್ಮ ಅರ್ಥ ಕಾಮವನ್ನು ಹೇಳಿದ್ದಾರೆ. ಏನು ಅಂದ್ರೆ ಧರ್ಮ ಅರ್ಥ ಕಾಮವನ್ನ ಬಹಳ ಶಿಷ್ಟಾಚಾರವಾಗಿ ಶಿಸ್ತುಬದ್ಧವಾಗಿ ನಾವು ಬದುಕಿದ್ರೆ ಮೋಕ್ಷ ತಾನಾಗೆ ದೊರಕುತ್ತೆ ಅನ್ನೋದು ಇದು ನನ್ನ ಅಭಿಪ್ರಾಯ. ಇದು ಅವರ ಅಭಿಪ್ರಾಯ. ಅವ್ರ ಆ ರೀತಿ ಎಲ್ಲೂ ಹೇಳಿದ್ದಾಗಿ ನಾನು ಕೇಳಿಲ್ಲ, ನಾನ್ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವ್ರ ಮೋಕ್ಷವನ್ನ ಇಲ್ಲಿ ಹೇಳೇ ಇಲ್ಲ, ಮೋಕ್ಷದ ಬಗ್ಗೆ ಇಲ್ಲಿ ಮಾತಾಡೇ ಇಲ್ಲ, ಅದನ್ನ ಬಿಟ್ಟಿದ್ದಾರೆ. ಮೋಕ್ಷ ಅಂದ್ರೆ ಏನು? ನಾವು ಎಲ್ಲೋ ಸತ್ತ ಮೇಲೆ ಎಲ್ಲೋ ಹೋಗಿ ನಾವು ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಸತ್ತಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸತ್ತವ್ರು ಯಾರು ಬಂದು ಅಲ್ಲಿ ಹೀಗಿದೆ ಅಂತಾನು ನಮ್ಗೆ ಹೇಳಿಲ್ಲ. ಅದರಿಂದ ನಮಗ್ ಮೋಕ್ಷದ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಮೋಕ್ಷ ಅಂದ್ರೆ ಏನು? ನಾವು ಇಲ್ಲಿ ಜಗತ್ತಲ್ಲಿ ಬದುಕುವಾಗ ಬಹಳ ಪ್ರಾಮಾಣಿಕವಾಗಿ, ನ್ಯಾಯವಾಗಿ, ಶಿಸ್ತಿನಬದ್ಧವಾಗಿ ನಾವು ಬದುಕೋದೇ ಈ ಬೇಕಾಗಿರೋದು. ಅದನ್ನ ನಾವು ನ್ಯಾಯವಾಗಿ ಬದುಕೋದು, ನಾವು ಸಂಪಾದನೆ ಮಾಡೋ ದುಡ್ಡನ್ನ ನ್ಯಾಯವಾಗಿ ಸಂಪಾದನೆ ಮಾಡೋದು, ಮತ್ತೆ ಕಾಮವನ್ನ ಇತಿಮಿತಿಯಲ್ಲಿ ಅನುಭವಿಸುವಂತದ್ದು. ಈ 3 ನಾವು ಸರಿಯಾಗಿ ಮಾಡ್ತಾ ಹೋದಾಗ ಮೋಕ್ಷ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನಾವು ನೆಮ್ಮದಿಯಾಗಿರ್ತೀವಿ. ಇಲ್ಲಿ ನೆಮ್ಮದಿಯಾಗಿರೋದೇ ದೊಡ್ಡ ಮೋಕ್ಷ. ಅದಕ್ಕಿಂತ ದೊಡ್ಡ ಮೋಕ್ಷ ನಮ್ಗೆ ಇನ್ನೇನ್ ಬೇಕಾಗಿದೆ? ಯಾಕೆಂದ್ರೆ ಮೋಕ್ಷ ಅನ್ನೋದು ನಮ್ಗೇನು ಗೊತ್ತಿಲ್ಲ, ನಾವ್ ಯಾರು ಕೇಳಿಲ್ಲ. ಏನು ಅನ್ನೋದೇ ನಮ್ಮ ಒಂದ್ ಕಲ್ಪನೆ ಅಷ್ಟೇ. ನಮ್ಮೆಲ್ರಿಗೂ ಒಂದ್ ಕಲ್ಪನೆ ಮೋಕ್ಷ ಅಂತ ಒಂದಿದೆ. ನಾವ್ ಸತ್ತ ಮೇಲೆ ಇನ್ನೇನೋ ಹಾಕ್ತಿವಿ, ಇನ್ನೆಲ್ಲಿಗೋ ಹೋಗ್ತಿವಿ, ಸ್ವರ್ಗಕ್ಕೋ ನರಗಕ್ಕೋ ಎಲ್ಲಿಗೋ ಹೋಗ್ತೀವಿ ಅನ್ನೋ ಒಂದು ಕಲ್ಪನೆ ಅಷ್ಟೇ. ಆದ್ರೆ ಅಲ್ಲಿ ಹೋದವ್ರು ಯಾರು ಬಂದು ನಮ್ಗೆ ಅಲ್ಲಿ ಆಗಿದೆ ಅಂತ ಹೇಳಿಲ್ಲ. ಆದ್ರೆ ನಮ್ಮ ಧರ್ಮದಲ್ಲಿ ಅದನ್ನ ಯಾತಕ್ಕೆ ಶಿಸ್ತುಬದ್ಧವಾದ ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೆ ಅಂದ್ರೆ ಸಮಾಜ ಆರೋಗ್ಯವಾಗಿರ್ಬೇಕು ಅನ್ನೋದ್ರಿಂದ ಶಿಸ್ತುಬದ್ಧವಾದ ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೆ. ಅದನ್ನ ನಾವು ಪ್ರಾಮಾಣಿಕವಾಗಿ ಇಲ್ಲಿ ಮಾಡ್ಕೊಂಡು ಹೋಗೋದೇ ದೊಡ್ಡ ಮೋಕ್ಷ. ಅದನ್ನ ನಾವು ಮಾಡಿದ್ರೆ ಸಾಕು ಅನ್ನೋದೇ ನನ್ನ ಅಭಿಪ್ರಾಯ. ಸರ್, ತಿರುವಳ್ಳವರ್ ಅವರು ಆರೋಗ್ಯದ ಬಗ್ಗೆ ಏನು ಹೇಳುತ್ತಾರೆ? ಆರೋಗ್ಯದ ಬಗ್ಗೆ ಅವರು ಬಹಳ ಬೇರೆ ಬೇರೆ ಕವನಗಳಲ್ಲಿ ಹೇಳಿದ್ದಾರೆ. ಅದನ್ನ ಬೇಕಾದ್ರೆ ಇನ್ನೊಂದಿನ ಆರೋಗ್ಯದ ಬಗ್ಗೆ ಇರತಕ್ಕಂಥ ಕವನಗಳನ್ನೇ ತಗೊಳ್ಳೋಣ. ಯಾಕಂದ್ರೆ ಆರೋಗ್ಯ, ದೇಹದ ಆರೋಗ್ಯ ಬಹಳ ಬಹಳ ಮುಖ್ಯ. ಅದನ್ನ ನಾವು ಅಷ್ಟು ಉದಾಸೀನ ಮಾಡೋಕ್ ಸಾಧ್ಯವೇ ಇಲ್ಲ. ಆರೋಗ್ಯ ಇದ್ರೇನೆ ಎಲ್ಲವೂ, ದೇಹ ಇದ್ರೇನೆ ಎಲ್ಲವೂ. ದೇಹ ಇಲ್ದೆ ಹೋದ್ರೆ ಏನೂ ಇಲ್ಲ. ಸೊ ದೇಹವನ್ನ ನಾವು ಶುದ್ಧವಾಗಿ, ಆರೋಗ್ಯವಾಗಿ ಇಟ್ಕೊಳ್ಳುವಂತದ್ದು ಬಹಳ ಪ್ರಮುಖವಾದಂತ ಒಂದು ಕೆಲಸ. ನಾವು ಮಾಡಬೇಕಾದಂತ ಒಂದು ದೊಡ್ಡ ಕೆಲಸಗಳಲ್ಲಿ ದೇಹ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗೇ ಇರುತ್ತೆ. ಸೊ ಅದರಿಂದ ದೇಹವನ್ನ ಬಹಳ ಆರೋಗ್ಯಕರವಾಗಿ ಇಟ್ಕೊಳ್ಳುವಂತದ್ದು, ಅದಕ್ಕೆ ಬೇಕಾದಂತ ಪೋಷಣೆಗಳನ್ನ ಕೊಡತಕ್ಕಂಥದ್ದು, ವ್ಯಾಯಾಮ ಆಹಾರಗಳನ್ನು ತಗೊಳ್ತು ವ್ಯಾಯಾಮ ಮಾಡೋದು, ಇಂಥದ್ದೆಲ್ಲ ಅನೇಕ ಸಂಗತಿ. ಅದನ್ನೆಲ್ಲ ನಾವು ಸರಿಯಾಗಿ ಮಾಡ್ತಾ ಹೋದ್ರೆ ದೇಹ ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನ ನಾನು ಇನ್ನೊಂದಿನ ಬೇಕಾದ್ರೆ ಹೇಳ್ತೀನಿ. ಆದ್ರೆ ನನಗೆ ಈಗ ತಕ್ಷಣ ಅವೆಲ್ಲ ಯಾವುದು ನೆನಪು ಬರ್ತಾ ಇಲ್ಲ. ಯಾಕಂದ್ರೆ 1330 ಇದೆ, ಅದನ್ನ ನಾನು ಓದಿದ್ದೀನಿ ಹೊರತು ಎಲ್ಲವೂ ಇಲ್ಲಿಗೆ ನನಗೆ ನೆನಪು ಬರ್ತಾ ಇಲ್ಲ. ಇವತ್ತು ನೀವು ಹೇಳಿದೀರಾ ಅಂತ ನಾನು ತಿರುಕುರಲ್ ಬಗ್ಗೆ ನಾನು ಇದೇ ಮೊದಲು ಮಾತಾಡ್ತಾ ಇರೋದು ಒಂದು ಕಡೆಯಲ್ಲಿ. ಅದರಿಂದ ನಾನು ಇದರ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾನು ಇದನ್ನ ಇನ್ನೂ ಕಲಿತಾ ಇದ್ದೀನಿ. ನಾನು ಕಲಿತಾ ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ.
ಸರ್, ಈ ಕೃತಿಯನ್ನ ಕರ್ನಾಟಕದ ಯಾವ್ದಾದ್ರು ಸಿಲೆಬಸ್ ಒಳಗೆ ಇಡೋ ಪ್ರಯತ್ನ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಇಲ್ಲ, ಎಲ್ಲೂ ನಡೆದಿಲ್ಲ. ಸರ್, ಈ ಕೃತಿಯ ರಚನೆ ದುಃಖಕರವಾದಂತಹ ಹಿನ್ನೆಲೆ ಸಂಗತಿ ಅದು. ಹೇಳಿ ಸರ್. ಏ, ನಾನಂತೂ ಆ ಪ್ರಯತ್ನವನ್ನ ಮಾಡಿಲ್ಲ. ಬೇರೆ ಯಾರು ಮಾಡಿದ್ದಾಗ ನನಗೆ ಗೊತ್ತಿಲ್ಲ. ಆದ್ರೆ ಮಾಡಿದ್ರೆ ಒಳ್ಳೇದು. ನೀವು ಇವಾಗ ಹೇಳಿದ್ಮೇಲೆ ನನಗೆ ಆಲೋಚನೆ ಬರ್ತಾ ಇದೆ. ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೀನಿ. ಇದನ್ನೆಲ್ಲಾದ್ರೂ ಕೆಲವು ಪದ್ಯಗಳನ್ನಾದ್ರೂ, ಆಯ್ದ ಪದ್ಯಗಳನ್ನ ತಗೊಂಡು ಕನ್ನಡದ ಪಠ್ಯದಲ್ಲಿ ಎಲ್ಲಾದ್ರೂ ಸೇರ್ಸಕ್ ಸಾಧ್ಯ, ಕನ್ನಡದ ಪದ್ಯದಲ್ಲಿ ಪಠ್ಯದಲ್ಲಿ ಎಲ್ಲಾದ್ರೂ ಸೇರ್ಸಕ್ ಸಾಧ್ಯವೇ? ಕನ್ನಡ ಶಾಲಾ ವಿದ್ಯಾರ್ಥಿಗಳಿಗೆ ಅಥವಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಎಲ್ಲಾದ್ರೂ ತಿಳಿಸ್ಕೊಡೋದಕ್ಕೆ ಸಾಧ್ಯವೇ ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಈ ಆದ್ರೆ ಕೃತಿಯ ಇಲ್ಲಿವರೆಗೂ ರಚನೆ ಯಾರಾದ್ರೂ ಹಿನ್ನೆಲೆ ಮಾಡಿದಾರ ಅನ್ನೋದು ನನಗೆ ಸರ್, ಈ ಕೃತಿಯ ರಚನೆ ಹಿನ್ನೆಲೆಯಲ್ಲಿ ಅದು ಯಾವ ಕಾಲದ ತಮಿಳು ಭಾಷೆ ಅಂತ ಹೇಳ್ಬೋದಾ ಸರ್? ಗುರ್ತಿಸ್ಬೋದಾ? ಅಲ್ಲ, ಇದು ಹಿಂದೆ 100ನೇ, 200ನೇ ಶತಮಾನದಲ್ಲಿ ಇದ್ದಂತ ತಮಿಳ ಭಾಷೆನೇ ಅದು. ಆದ್ರೆ ಇವತ್ತು ಅದರಲ್ಲಿ ಬರತಕ್ಕಂತ ಕೆಲವು ಪದಗಳಿಗೆ ನಾನಾ ಅರ್ಥಗಳನ್ನ ಕೊಡುತ್ತೆ. ಅದನ್ನ ನಾನು ಹಿಂದೆನೆ ಹೇಳ್ದಂಗೆ ಅನೇಕರು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ನಾನು ಹೇಳಿದೆ ಆಗ್ಲೇ, ಯಾರು ಇದರ ಬಗ್ಗೆ ವ್ಯಾಖ್ಯಾನವನ್ನುಗಳನ್ನ ಬರೆದಿದ್ದಾರೆ ಅಂತ. ಅದರ ಪರಿಮೇಳ ಅಳಗರನ್ನವರು ಬಹಳ ಸುಂದರವಾದಂತ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದು ಪ್ರತಿ ಪದವು ಅನೇಕ ಅರ್ಥಗಳನ್ನ ಕೊಡುತ್ತೆ. ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ಒಂದೂವರೆ ಲೈನಲ್ಲಿ ಇರತಕ್ಕಂಥದ್ದು ಕೇವಲ 7-8 ಪದಗಳಷ್ಟೇ. ಆ ಅರ್ಥಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಬರೆದಿದ್ದಾರೆ. ಈಗ ನೋಡಿ, ನೀವು ಕೇಳಿದ್ರಿ, ನಾನು ಇದಕ್ಕೆ ಹೊಸ ರೀತಿಯಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಡಬೇಕು ಅಂತ ನಾನು ಇದನ್ನೆಲ್ಲ ಓದ್ಕೊಂಡು ಇದನ್ನೆಲ್ಲ ಒಂದೊಂದು ಪದ್ಯ ಓದುಗರಿಗೆ, ಇವತ್ತಿನ ಯುವಕರಿಗೆ ಅರ್ಥವಾಗಬೇಕು ಅನ್ನೋ ರೀತಿಯಲ್ಲಿ ನಾನು ಇದನ್ನ ಇಲ್ಲಿ ನಾನು ನಿಮ್ ಜೊತೆ ಇದನ್ನ ಹೇಳಿದ್ದೀನಿ. ಈ ರೀತಿ ನನಗೆ ತಿಳಿದಷ್ಟು ಮಟ್ಟಿಗೆ ಯಾರು ಮಾಡಿಲ್ಲ. ಇದೇ ಮೊದಲನೇ ಸಲ ನಾನು ಒಂದು ಪ್ರಾಯೋಗಿಕವಾಗಿ ಬಹಳ ನನಗೆ ಇದು ಇಟ್ಟಿಸಿದೆ. ಯಾಕೆಂದ್ರೆ ಇದೊಂದು ಪ್ರಾಯೋಗಿಕ, ಈ ರೀತಿಯೂ ವ್ಯಾಖ್ಯಾನ ಮಾಡಬಹುದು ಅಂತ ನನಗೆ ಇದು ಮೊದಲನೇ ಸರಿ ಅನಿಸ್ತಾ ಇದೆ. ಸೊ ಈ ರೀತಿ ಓದುವಂತ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಹೇಳ್ತಾ ಹೋಗ್ಬೋದು, ಅವರವರ ಅರ್ಥಕ್ಕೆ ಬಿಟ್ಟಂತ. ಅವರವರ ಸಂಗಮ್ ಕಾಲದಿಂದ ಸಂಗಮ್ ಕಾಲದ ಭಾಷೆ ಅದು. ಆ ಭಾಷೆಯಲ್ಲ ಅಂದ್ರೆ ಓದೋರ್ಗೆ ಅರ್ಥವಾಗಲ್ಲ ಅಂತಲ್ಲ, ಸಾಮಾನ್ಯವಾಗಿ ಸ್ವಲ್ಪ ತಮಿಳು ಚೆನ್ನಾಗಿ ಬರುವಂತವರಿಗೆ ಓದೋದು ಅರ್ಥವಾಗಿ ಆಗುತ್ತೆ. ಸರಿ ಸರ್, ಕಡೆಯ ಪ್ರಶ್ನೆ, ಈ ಕೃತಿಯಲ್ಲಿ ಇರುವಂತಹ ಧಾರ್ಮಿಕ ಮೌಲ್ಯಗಳು ಯಾವುವು? ನಾನು ಮುಂಚೆನೆ ಹೇಳಿದ್ನಲ್ಲ, ಧಾರ್ಮಿಕ ಮೌಲ್ಯಗಳ ಬಗ್ಗೆನೇ ನಾವು ಮಾತಾಡಿದ್ವಲ್ಲ ಇಲ್ಲಿ. ಅನೇಕ ಕವನಗಳು ಧಾರ್ಮಿಕ ಮೌಲ್ಯಗಳ ಬಗ್ಗೆನೇ ಮಾತಾಡಿದ್ವಿ. ಎಲ್ಲವೂ ಧಾರ್ಮಿಕವಾದಂತಹ ಮೌಲ್ಯಗಳೇ. ಇದ್ರಲ್ಲಿ ಯಾವ ಧಾರ್ಮಿಕ ಅಲ್ಲ. ನೀರಿನ ಬಗ್ಗೆ ಮಾತಾಡ್ತೀವಿ, ನೀರಕ್ಕೆ ಗೌರವ ಕೊಡ್ಬೇಕು. ಪಂಚಭೂತಗಳ ನೀರು ಯಾಕೆ ಪ್ರಾಮುಖ್ಯ, ಅದಕ್ಕೆ ನಾವು ಯಾಕೆ ಗೌರವ ಕೊಡ್ಬೇಕು, ಇದಕ್ಕೆ ಯಾಕೆ ಗೌರವ ಕೊಡ್ಬೇಕು, ಮಳೆಗೆ ಯಾಕೆ ಗೌರವ ಕೊಡ್ಬೇಕು, ಹಣವನ್ನ ಹೇಗೆ ಧಾರ್ಮಿಕವಾಗಿ ಸಂಪಾದನೆ ಮಾಡಬೇಕು, ಇದೆಲ್ಲವೂ ಧಾರ್ಮಿಕವಾದಂತ ಸಂಗತಿಗಳೇ. ಮತ್ತೆ ಪ್ರೀತಿಯನ್ನು ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಬಹಳ ಧಾರ್ಮಿಕವಾಗಿ ಅನೇಕ ಸಂಗತಿಗಳ ಬಗ್ಗೆ ಮಾತಾಡಿದೀವಿ. ಇಡೀ 1330 ಪದ್ಯಗಳಲ್ಲೂ ಈ ರೀತಿ ಧಾರ್ಮಿಕವಾದಂತದ್ದು ಏನಾದ್ರೂ ಒಂದು ಇದ್ದೇ ಇರುತ್ತೆ. ಸರ್ ನಮಸ್ಕಾರ ಸರ್. ಸರ್ ತಮಿಳಿನಿಂದ ಇಂಥ ಬರವಣಿಗೆಯನ್ನ ಅನುವಾದ ಮಾಡುವಾಗ ಅನುಕೂಲಗಳು ಅಥವಾ ಅನನುಕೂಲಗಳು ಏನು ಇರಬಹುದು ಸರ್? ಇಲ್ಲ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿದೆಯಲ್ಲ ಸರ್? ಕೇಳಿಸ್ತಿದೆ. ಹಾ ಸರ್, ಇಂಥ ಪದ್ಯಗಳನ್ನ ಸರ್ ತಮಿಳಿನಿಂದ ಈ ಅನುವಾದ ಮಾಡುವಾಗ ಅನುಕೂಲಗಳು ಅನಾನುಕೂಲಗಳು ಏನಿರಬಹುದು ಅಂತ ಸರ್? ನೋಡಿ,
ಇದು ಯಾರ ಅನುವಾದ ಮಾಡ್ತಾರೆ ಅವರ ಮೇಲೆ ಹೋಗುತ್ತೆ. ಯಾಕೆಂದ್ರೆ ಇದು ಮೇಲ್ನೋಟಕ್ಕೆ ಅನುವಾದ ಮಾಡುವಂತ ಪದ್ಯಗಳಲ್ಲ, ಇದು ಒಳ ಅರ್ಥಗಳನ್ನ ತಿಳ್ಕೊಂಡು ಅನುವಾದ ಮಾಡ್ತಕ್ಕಂಥ ಪದ್ಯಗಳು. ಹೀಗೆ ವಚನಗಳಿರ್ಬಹುದು, ಯಾಕೆ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಇರ್ಬೋದು, ಇದನ್ನೆಲ್ಲ ಬಹಳ ಆಳವಾಗಿ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅನುವಾದ ಮಾಡಬೇಕಾದಂತ ಒಂದು ಕೃತಿ. ಯಾವುದೇ ಕೃತಿ ಆದ್ರೂ ಸರಿ, ಆದ್ರೆ ವಿಶೇಷವಾಗಿ ಇಂತಹ ಕೃತಿಗಳನ್ನ ಬಹಳ ಅರ್ಥ ಮಾಡಿಕೊಂಡು ಅರ್ಥ ಎಲ್ಲೂ ಚಾಚು ತಪ್ಪದೇ ಇರೋ ರೀತಿಯಲ್ಲಿ ಅದು ಹೇಳುವಂತ ವಿಷಯವನ್ನ ಸರಿಯಾಗಿ ಹೇಳುವಂತ ರೀತಿಯಲ್ಲಿ ಅನುವಾದ ಮಾಡಬೇಕಾಗಿದ್ದು ಮುಖ್ಯ. ಅದನ್ನ ಬಹಳ ಜನ ಕನ್ನಡದಲ್ಲಿ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಕನ್ನಡದಲ್ಲಿ ಇದನ್ನ ಯಾರು ಬಿ ಎಂ ಶ್ರೀಕಂಠಯ್ಯನವ್ರು ಮಾಡಿದ್ದಾರೆ, ಗುಂಡಪ್ಪನವ್ರು ಮಾಡಿದ್ದಾರೆ, ಪಿ ಎಸ್ ಶ್ರೀನಿವಾಸ್ ಮಾಡಿದ್ದಾರೆ, ಹೀಗೆ ಮುನಿಸ್ವಾಮಿನವ್ರು ಇನ್ನೊಬ್ರು ಮಾಡಿದ್ದಾರೆ, ನಾ ಮನುಷ್ಯ. ಇದು ನನಗ್ ತಿಳಿದಂತ ಅವ್ರು ಕನ್ನಡದಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ಯಾರಾದ್ರೂ ಮಾಡಿದಾರ ನನಗ್ ಗೊತ್ತಿಲ್ಲ. ಆದ್ರೆ ಎಲ್ಲರ ಅನುವಾದವೂ ಒಂದೊಂದು ರೀತಿ ಚೆನ್ನಾಗೇ ಇದೆ. ಅರ್ಥಗಳನ್ನ ಸರಿಯಾದ ಅರ್ಥಗಳನ್ನೇ ಕೊಡೋ ರೀತಿಯಲ್ಲಿ. ಹೌದು, ನಾನು ಹೇಳಿದ್ನಲ್ಲ, ಗುಂಡಪ್ಪನವ್ರ ಹೆಸರನ್ನು ಕೂಡ ಹೇಳಿದ್ನಲ್ಲ. ಅದ್ಭುತವಾದ ಉಪನ್ಯಾಸ ನೀಡಿದ್ರಿ. ಹಾಗೂ ಅದೇ ರೀತಿ ಎಲ್ಲಾ ಪ್ರಶ್ನೆಗಳಿಗೂ ಬಹಳ ಅರ್ಥಪೂರ್ಣವಾದಂತ ಉತ್ತರವನ್ನು ನೀಡ್ಕೊಂತ ಹೋದ್ರಿ. ನಮ್ಮ ಭಂಡಾರ ಪ್ರಕಾಶನ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು. ನನಗೂ ಬಹಳ ಸಂತೋಷ ನಿಮ್ಮ ಜೊತೆನಲ್ಲಿ ಮೊದಲನೇ ಬಾರಿಗೆ ನಾನು ತಿರುಕುರಳ್ ಬಗ್ಗೆ ಮಾತಾಡ್ತಾ ಇರೋದು. ನನಗೂ ಇದೊಂದು ಹೊಸ ಅನುಭವ. ನಾನು ಇದನ್ನ ಕಲಿತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ. ಇನ್ನು ಮುಂದೇನು ನಾವು ಹೀಗೆ ಯಾವತ್ತಾದ್ರೂ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ. ಬಹಳ ಸಂತೋಷ ನಾನು ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಇನ್ನೊಮ್ಮೆ ಹೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ ಸರ್. ಧನ್ಯವಾದಗಳು.